ಇಲ್ಲ. ಇದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಯಾವಾಗ ನಿಮ್ಮ ಮೈಂಡ್ ಓಪನ್ ಆಗ್ತದೋ ನೀವು ಮತ್ತೆ ಕುತ್ಕೊಳ್ಳೋದಿಲ್ಲ. ಅದಕ್ಕೆ ಮೈಂಡ್ ಓಪನ್ ಮಾಡ್ಲಿಕ್ಕೆ ಈ 4 ಪಿಲ್ಲರ್ಸ್, 4 ಪಿಲ್ಲರ್ ಇದೆ. ಒಂದ್ ಬೈ ಹೇಳ್ತೀನಿ ಈಗ ನಿಮ್ಗೆ ಆ ಪಿಲ್ಲರ್. ಯಾಕಂದ್ರೆ ಇಷ್ಟೋ ತನಕ ನಿಮ್ಗೆ ಮೋಟಿವೇಶನ್ ಎಲ್ಲ ನೋಡಿದ್ರಲ್ಲ, ಮೊನ್ನೆದೆಲ್ಲ ಮೋಟಿವೇಶನ್ ನೆನಪುಂಟಾ? ಅದು ನೆನಪಿಲ್ಲ ಅಂದ್ರೆ ಒಂದ್ಸಲ ತೋರ್ಸ್ಬೇಕಾಗ್ತದೆ, ಅದು ಬೇಕಾಗ್ತದೆ, ಇಂಪಾರ್ಟೆಂಟ್. ಇಲ್ಲ ಸರ್, ನೆನಪಿದೆ ನೆನ್ಪುಂಟು, ಸರ್, ಎಲ್ಲ ನೆನ್ಪಿದ್ಯಾ? ಸರ್. ಹಾ, ಎಲ್ಲ ಬರ್ದಿಟ್ಟಿದೀವಿ ಸರ್. ಬರ್ದಿಟ್ಟಿದ್ದೀರಾ? ಓಕೆ, ಅದು ಇಂಪಾರ್ಟೆಂಟ್. ಎಸ್ ಸರ್, ನೆನ್ಪಿಲ್ಲ ಅಂತ ಬರ್ದಿಟ್ಟು. ಹೇಳಿದ್ರೆ ಒಂದು ಲಾಸ್ಟ್ ಒಂದು ತೋರಿಸ್ಬಿಡ್ತೀನಿ ನಾವು. ಲಾಸ್ಟ್ ವಿವೇಕಾನಂದ್ರ ಅವ್ರು. ಸೊ ಸ್ವಾಮಿ, ಹಾ, ಹೇಳಿ ಈಗ ಎದ್ದೇಳಿ, ಹಾ, ಹೇಳಿ ಗುರಿ ಎದ್ದೇಳಿ, ಮುಟ್ಟುವ ಗುರಿ ಮುಟ್ಟುವ ಗುರಿ ತನಕ. ಮುಟ್ಟುವ ತನಕ ಓಕೆ, ಸರಿ, ಶ್ರಮಿಸಬೇಕು. ಹಾಗಿದ್ರೆ ನಿಮ್ಗೆ ಗೊತ್ತಿದೆ ಹಾಗಿದ್ರೆ. ಸೊ ಹಾಗಾಗಿದ್ರೆ ವಿವೇಕಾನಂದ ಹೇಳಿದ್ದು ನೆನ್ಪಿಟ್ಕೊಳ್ಳಿ. ಈಗ ನೀವು ಅದನ್ನ ರಿಯಾಲಿಟಿಗೆ ತರಬಹುದು. ನಿಮ್ಮ ಮೈಂಡ್ ಓಪನ್ ಮಾಡ್ಬಿಡ್ತೀನಿ ಈಗ ನೋಡಿ. ನಿಮ್ಮ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ. ಜನ ನಿಮ್ಮನ್ನ ಮೈಂಡ್ ಬ್ಲಾಕ್ ಮಾಡಿದಾರೆ ಅಂತ ಹೇಳಿದ್ರೆ 4-5 ಕಾರಣಗಳಿದೆ. ಒಂದನೇದಾಗಿ ನಮ್ಮ ಫ್ಯಾಮಿಲಿಯೇ ದೊಡ್ಡ ಕಾರಣ. ಫ್ಯಾಮಿಲಿಯಿಂದ ಪ್ರಾಬ್ಲಮ್ ಆಗಿರ್ತದೆ ನಿಮ್ಗೆ, ಮೈಂಡ್ ಬ್ಲಾಕ್ ಆಗಿರ್ತದೆ. ಇದೆಲ್ಲ ಆಗೋದಿಲ್ಲಪ್ಪ, ಇವನ್ನ ಸುಧಾರಿಸೋದೇ ಕಷ್ಟ, ಏನೇನೋ ಅದು ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಎರಡನೇದಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಇಂದ ಅವಧಿಂದ ಮೈಂಡ್ ಆಗ್ತದೆ. ಮೂರನೇದಂದ್ರೆ ನಮಗೆ ಸಿಕ್ಕಿದ ಎಜುಕೇಶನ್ ಆ ಥರ ಇರ್ತದೆ. ನಾಲ್ಕನೇದಂದ್ರೆ ನಾವು ನಮ್ಮ ವಾತಾವರಣ ಉಂಟಲ್ಲ, ನಾವಿರೋ ವಾತಾವರಣನೂ ಅದಕ್ಕೆ ಕೌಂಟ್ ಆಗ್ತದೆ. ಇದಕ್ಕೆಲ್ಲ ಬೇಕಾದಷ್ಟು ಉದಾಹರಣೆ. ನೀವು ರಾಜ್ಕುಮಾರ್ ವಿಷ್ಣುವರ್ಧನ್ ಪಿಕ್ಚರ್ ಆಗ ಡಬಲ್ ಆಕ್ಟಿಂಗ್ ಪಿಕ್ಚರ್ ನೋಡಿರ್ಬೋದು ನೀವು. ಒಂದು ತಂದೆ ತಾಯಿಗೆ 2 ಮಕ್ಕಳು ಹುಡ್ತಾರೆ. ಒಂದು ನೋಡಿದ್ರೆ ಒಳ್ಳೆ ಪೊಲೀಸ್ ಆಫೀಸರ್ ಆಗಿ ಒಳ್ಳೆ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾರೆ. ಇನ್ನೊಬ್ಬ ಮಾಡಿದ್ರೆ ಡೊಕಾಯ್ಟ್ಸ್ ಆಗಿ ಜನರನ್ನ ಸಾಯಿಸ್ತಾರೆ, ಹೊಡಿತಾನೆ, ರೌಡಿ ಮಾಡ್ತಾನೆ. ಹುಟ್ಟಿದ್ದು ಒಂದೇ ಮನೆಯಲ್ಲಿ, ಬೆಳೆದದ್ದು 2 ರೀತಿ ಆಯ್ತು. ಯಾಕಂದ್ರೆ ವಾತಾವರಣ ಚೇಂಜ್ ಆಯ್ತು. ಆ ರೀತಿ ನಮ್ಗೆ ಆಗಿರ್ತದೆ. ಅದಕ್ಕೋಸ್ಕರ ನಮ್ಗೆ ಈ ತರ ಎಲ್ಲ ಪ್ರಾಬ್ಲಮ್ಗಳು. ಇದರಿಂದ ನೀವು ಹೊರಗೆ ಬರಬೇಕು. ಇಲ್ಲಾಂದ್ರೆ ನೀವು ಕ್ರೌನ್ ಅಂಬಾಸಿಡರ್ ಆಗೋದು ಕನಸಂತ ಇಟ್ಕೊಳ್ಳಿ. ಯು ಹ್ಯಾವ್ ಟು ಓಪನ್ ಯುವರ್ ಮೈಂಡ್. ನಮ್ಗೆ ನೆಟ್ವರ್ಕ್ ಕಮ್ಮಿ ಆಯ್ತಲ್ಲ, ಏನಾಯ್ತು ಈಗ? ಹಲೋ, ಕೇಳಿಸ್ತದಾ? ಹಾ ಸರ್, ಕೇಳ್ತದೆ ಸರ್, ಕೇಳ್ತದೆ ಸರ್, ಕೇಳ್ತದೆ. ಓಕೆ, ಒಂದ್ಸಲ ನಮ್ಗೆ ಇಲ್ಲಿ ರಿಮೈಂಡ್ ಮಾಡ್ತು ನೆಟ್ವರ್ಕ್ ಡೌನ್ ಇದೆ ಅಂತ. ಓಕೆ, ಗಾಡ್ ಇಸ್ ಗ್ರೇಟ್. ಸೊ ಈಗ ಯು ಹ್ಯಾವ್ ಟು ಓಪನ್ ಯುವರ್ ಮೈಂಡ್. ಮೈಂಡ್ ಅನ್ನ ನೀವು ಓಪನ್ ಮಾಡ್ಬೇಕಾಗ್ತದೆ. ಈಗ ಮೈಂಡ್ ಓಪನ್ ಮಾಡ್ಲಿಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈ DXN ಅಂದ್ರೆ ಒಂದು ಯೂನಿವರ್ಸಿಟಿ ಅಂತ ಇಟ್ಕೊಳ್ಳಿ. ಮೈಸೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಮ್ಯಾಂಗ್ಳೂರು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಬೆಳಗಾಂ ಯೂನಿವರ್ಸಿಟಿ ಎಲ್ಲ ಕೇಳಿದ್ರ? ಯೂನಿವರ್ಸಿಟಿ ಕೇಳಿದಿರಿ? ಕನ್ನಡದಲ್ಲಿ ಏನ್ ಹೇಳ್ತಾರೆ? ವಿಶ್ವವಿದ್ಯಾನಿಲಯನ? ವಿಶ್ವವಿದ್ಯಾಲಯ. ಹಾ, ವಿಶ್ವವಿದ್ಯಾಲಯ. ವಿಶ್ವವಿದ್ಯಾಲಯ ಅಂತ ಕೇಳಿದಿರಿ. ಯಾರು ಇವರೆಲ್ಲ ಶುರು ಮಾಡಿದ್ರಲ್ಲ ಸೌಂಡ್ ಮಾಡ್ಲಿಕ್ಕೆ? ವೇರಿ, ನಿಮ್ಗೆ ಆಲ್ ಮ್ಯೂಟ್ ಮಾಡ್ಬೇಕಾಗ್ತದ? ಓಕೆ, ವಿಶ್ವವಿದ್ಯಾಲಯವನ್ನ ಕೇಳಿದಿರಿ. ಇದು ಈರಪ್ಪ ಎಸ್ ಮಲ್ಲಾಡಿ ಅವರೇ. ನಿಮ್ಮದು ಯಾಕೆ, ಎಲ್ಲಿ ಹೋಗ್ತಾ ಇದ್ದೀರಿ? ಕಾರಲ್ಲಿ ಹೋಗ್ತಾ ಇದ್ದೀರಾ? ಸೌಂಡ್ ಬರ್ತಾ ಇದೆ. ಈರಪ್ಪ ಅವರು ಯಾಕೆ ಇದು ಮ್ಯೂಟ್ ಸಹ ಆಗುದಿಲ್ಲಪ್ಪ ಅವರದ್ದು. ಮ್ಯೂಟ್ ಆಗ್ಲಿಲ್ಲ ಮಾತ್ರ ಹೊರಗಿಡ್ಬೇಕಾಗ್ತದೆ. ಮಾತ್ರ ಮ್ಯೂಟ್ ಆಗ್ತಾ ಇಲ್ಲ, ಅದರ್ವೈಸ್ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಈ ಸೌಂಡ್ ಬಂದ್ರೆ ಹೊರಗಡೆ ಇಟ್ಬಿಡ್ತೀನಿ. ನೋಡಿ, ಇಲ್ಲಿ ಮ್ಯೂಟ್ ಆಗ್ತಾ ಇಲ್ಲ. ನಾನು ಮ್ಯೂಟ್ ಮಾಡಿದ್ರು ಮ್ಯೂಟ್ ಆಗ್ತಾ ಇಲ್ಲ. ಮ್ಯೂಟ್ ಮಾಡಿ ನೋಡಿ ಮೇಡಮ್, ಆಗ್ತದ ನೋಡಿ. ಈರಪ್ಪ ಎಸ್ ಮಲ್ಲಾಡಿ ಅವರು. ಓಕೆ, ಈಗ ಯೂನಿವರ್ಸಿಟಿ. ಈಗ ನಿಮ್ಗೆ 2 ಮುದ್ದಿನ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವೇನ್ ಮಾಡ್ತೀರಿ? ಈಗ SLC ಆಯ್ತು, ಈಗ PUC. ಈಗ ಫಸ್ಟ್ ನೋಡ್ತೀರಿ ಯಾವ ಯೂನಿವರ್ಸಿಟಿ ಬೆಸ್ಟ್ ಯೂನಿವರ್ಸಿಟಿ ನೋಡ್ತೀರಾ ಇಲ್ವಾ? ನೋಡ್ತೀರಿ. ಆ ಯೂನಿವರ್ಸಿಟಿಯಲ್ಲಿ ಕಾಲೇಜ್ ನೋಡ್ತೀರಿ, ಯಾವ ಕಾಲೇಜ್ ಬೆಸ್ಟ್ ಇದೆ ಅಂತ. ಬೆಸ್ಟ್ ಕಾಲೇಜ್ ಯಾವುದು ಅಂತ ಅದನ್ನು ಸೆಲೆಕ್ಟ್ ಮಾಡ್ತೀರಿ. ಬೆಸ್ಟ್ ಕಾಲೇಜ್ ಹೌದು, ಆ ಕಾಲೇಜಲ್ಲಿ ಎಲ್ಲ ರ್ಯಾಗಿಂಗ್ ಆಗ್ತಾ ಇದ್ರೆ, ಯಾವಾಗ ನೋಡಿದ್ರು ಸ್ಟ್ರೈಕ್ ಆಗ್ತಾ ಇದ್ರೆ, ಅಥವಾ ಅಲ್ಲಿ ಕಾಲೇಜಲ್ಲಿ ಸರಿಯಾದ ವ್ಯವಸ್ಥೆ ಇಲ್ದಿದ್ರೆ ಆ ಕಾಲೇಜಿಗೆ ಸೇರ್ತೀರಾ ನೀವು? ಇಲ್ಲ. ಯೂನಿವರ್ಸಿಟಿ ನೋಡ್ತೀರಿ, ಆ ಮಗುವನ್ನ ಕಾಲೇಜಿಗೆ ಯಾವ ಕಾಲೇಜ್ ಅಂತಾನು ಸೆಲೆಕ್ಟ್ ಮಾಡ್ತೀರಿ. ಆಮೇಲೆ ಅಲ್ಲಿಯೂ ನೋಡ್ತೀರಿ, ಪುನಃ ಹೋಗಿ ಮಾತಾಡಿ ನೋಡ್ತೀರಿ. ಹಿಂದೆ ಎಲ್ಲ ಏನು ಹೇಗಿದೆ ರಿಸಲ್ಟ್ ಎಲ್ಲ ನೋಡ್ತೀರಿ, ಚೆನ್ನಾಗಿದ್ಯಾ ಇಲ್ವಾ. ಯಾಕೆಂದ್ರೆ ಅಲ್ಲಿ ಲೆಕ್ಚರ್ಸ್ ಎಲ್ಲ ಸರಿ ಇದ್ದಾರಾ ಇಲ್ವಾ, ಅಥವಾ ಸರಿಯಾಗಿ ಪಾಠ ನಡೀತದಾ ಇಲ್ವಾ. ಇದನ್ನೆಲ್ಲ ನೀವು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಅಥವಾ ಗೂಗಲ್ ಸರ್ಚಲ್ಲಿ ಹೋಗಿ ನೋಡಿ. ಓ, ಕರೆಕ್ಟ್ ಆಯ್ತು. ಈಗ ನೆಕ್ಸ್ಟ್ ಯಾರು ಅಂತ ಹೇಳಿದ್ರೆ, ಅದನ್ನು ಅವರೆಲ್ಲ ನಿಮ್ ಕೆಲಸ ಮಾಡ್ತೀರಿ. ಆ ಮಗನನ್ನ ಅಥವಾ ಮಗಳನ್ನ ಸ್ಕೂಲಿಗೆ ಸೇರಿಸ್ತೀರಿ. ಸೇರಿಸಿದ ನಂತರ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ರ್ಯಾಂಕ್ ಬರಬೇಕು. ಅದು ಯಾರ ಕೆಲಸ? ಯಾರ ಕೆಲಸ? ಸ್ಟೂಡೆಂಟ್ ಕೆಲಸ. ಹೌದಾ? ಸ್ಟೂಡೆಂಟ್ ಕೆಲಸ. ಸ್ಟೂಡೆಂಟ್ ಕೆಲಸ. ನಾನು 6 ವರ್ಷದಿಂದ ನಿಮ್ಗೆ ಹೇಳ್ತಾನೇ ಇದ್ದೀನಿ, ಕಾಲೇಜಲ್ಲಿ ಸರಿಯಾಗಿ ಇಲ್ಲಿ ನಿಮ್ಗೆ ವ್ಯವಸ್ಥೆ ಇದೆ. ಆನ್ಲೈನ್ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಸಿಗ್ತದೆ.
ನಿಮ್ಗೆ ಬೇರೆ ಬೇರೆ ಸ್ಪೀಕರ್ಸ್ ಅವರು ಬಂದು ನಿಮ್ಗೆ ಸರಿಯಾಗಿ ಕರೆಕ್ಟ್ ಆಗಿ ಪ್ರಾಡಕ್ಟ್ ಇರ್ಬೋದು, ಪ್ರಾಡಕ್ಟ್ ಡೆಮೋ ಇರ್ಬೋದು, ಅಥವಾ ನಿಮ್ಗೆ ಈವನ್ ಕೌನ್ಸಿಲಿಂಗ್ ಇರ್ಬೋದು, NDT ಇರ್ಬೋದು, ಕಲ್ಚರ್ ಇರ್ಬೋದು, ಪ್ರತಿಯೊಂದು ಸಿಗ್ತದೆ. ಹೌದಾ? ಅದ ನಂತರನು ನೀವು ಇಲ್ಲಿ ಬಂದು ನೀವು ಸೀರಿಯಸ್ ಇಲ್ಲ, ಎಲ್ಲೋ ಏನೋ ಮಾಡ್ತಾ ಇರ್ತೀರಿ, ಯಾವುದೋ ಕಡೆ ವಾಕಿಂಗ್ ಹೋಗ್ತೀರಿ, ಇಲ್ಲಿ ಸೀರಿಯಸ್ ಆಗಿರೋದಿಲ್ಲ, ಮೀಟಿಂಗ್ ಕೇಳೋದಿಲ್ಲ. ಆವಾಗ ಸ್ಟೂಡೆಂಟ್ ಪಾಸ್ ಆಗ್ತಾರ ಅಲ್ಲಿಗೆ? ಕಾಲೇಜಿಗೆ ಚಕ್ಕರ್ ಹೊಡಿತಾನವ? ಅವ ಕಾಲೇಜ್ ಬಂಕ್ ಮಾಡಿ ಪಿಕ್ಚರ್ಗೆ ಹೋಗ್ತಾನೆ, ಅಥವಾ ಎಲ್ಲೋ ಕ್ರಿಕೆಟ್ ಗ್ರೌಂಡಲ್ಲಿ ಕೂಗ್ತಾನೆ? ಅವನು ಪಾಸ್ ಆಗ್ತಾನ? ಅವನು ಆ ಸ್ಟೂಡೆಂಟ್ ನಿಮ್ಮ ಕೆಲಸ ಎಲ್ಲ ಮಾಡಿದ್ರಿ, ಆದರೆ ಅವನು ಪಾಸ್ ಆಗೋದಿಲ್ಲಲ್ಲ. ಯಾಕಂದ್ರೆ ಅವನು ಸೀರಿಯಸ್ನೆಸ್ ಇಲ್ಲ ಅವನ ಬಿಸ್ನೆಸ್, ಅವನ ಕಲಿಯುವಿಕೆಯಲ್ಲಿ. MBBS ಅಲ್ಲಿ ಗೋತಾ ಹೊಡೆದು ಬಿಡ್ತಾನೆ. ಇಂಜಿನಿಯರ್ ಪಾಸ್ ಆಗೋದಿಲ್ಲ. ಇಲ್ಲಿ ಸ್ಟಾರ್ ಇದ್ದವರು ರೂಬಿ ಆಗೋದಿಲ್ಲ, ರೂಬಿ ಇದ್ದವರು ಡೈಮಂಡ್ ಆಗೋದಿಲ್ಲ. ಯಾಕಂದ್ರೆ ಕೇಳೋದಿಲ್ಲ, ಫಾಲೋ ಮಾಡೋದಿಲ್ಲ, ಕಲಿಯೋದಿಲ್ಲ. ಮೈಂಡ್ ಓಪನ್ ಆಗ್ತದಾ ಇಲ್ಲೋ ಗೊತ್ತಿಲ್ಲ. ಇನ್ನೂ ಮೈಂಡ್ ಓಪನ್ ಆಗಲಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮೈಂಡಿಗೆ ಇನ್ನೂ ಅದು ಏನು ಹೇಳ್ತಾರೆ, ಶಾಕ್ ಕೊಡ್ಬೇಕು ಹೇಳ್ತಾರೆ. ಓಕೆ, ಈಗ ನಿಮಗೆ ದಿಸ್ ಇಸ್ ದ ಥಿಂಗ್. ಈಗ ಯಾರಂದ್ರೆ ಸ್ಟೂಡೆಂಟ್ ಅಂದ್ರೆ ಯಾರು ಇಲ್ಲಿ? ನಾವೇ ಸ್ಟೂಡೆಂಟ್ ಬೇರೆ ಇಲ್ಲ. ನೋಡಿ, ಈಗ ನಿಮ್ಗೆ ಗೊತ್ತಾಗ್ತದೆ ಸ್ಟೂಡೆಂಟ್ ಅನ್ನ 4 ಪಿಲ್ಲರ್ಸ್ ಆಫ್ ಪಾರ್ಟ್ನರ್ಶಿಪ್. ಇದನ್ನ ನೀವು ಕರೆಕ್ಟ್ ಅರ್ಥ ಮಾಡಿ. ಆ ಯೂನಿವರ್ಸಿಟಿ ಅಂದ್ರೆ DXN ಕಂಪನಿ, ವೆರಿ ಸ್ಟ್ರಾಂಗ್ ಕಂಪನಿ. ಸಿಸ್ಟಮ್ ವೆರಿ ವೆರಿ ಪವರ್ಫುಲ್ ಸಿಸ್ಟಮ್. ಈ ಸಿಸ್ಟಮ್ ಇಂದ ವಿತೌಟ್ ಅಡ್ವರ್ಟೈಸ್ಮೆಂಟ್ ನಾವು 200 ದೇಶಕ್ಕೆ ಹೋಗ್ಬಿಟ್ಟಿದ್ದೀವಿ. ಎಷ್ಟು ನಿಮ್ಗೆ ಆನ್ಲೈನ್ ಅಲ್ಲಿ ಡೈಲಿ ಟ್ರೈನಿಂಗ್, ಬೆಳಿಗ್ಗೆ ಟ್ರೈನಿಂಗ್, ಮಧ್ಯಾಹ್ನ ಟ್ರೈನಿಂಗ್, ಸಾಯಂಕಾಲ ಟ್ರೈನಿಂಗ್. ಇವತ್ತು 12 ಗಂಟೆಗೆ 11 ಗಂಟೆಗೆ ಟ್ರೈನಿಂಗ್ ಇದೆ, ಡೈಮಂಡ್ ಮೀಟಿಂಗ್ ಇದೆ. ದಿನ ಇದೆಲ್ಲ ಒಂದಲ್ಲ ಒಂದು ರೀತಿಯ ಟ್ರೈನಿಂಗ್ಸ್ಗಳು ಸಿಗ್ತಾ ಇದೆ. ನಂತರನೂ ನಾವು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮಷ್ಟು ಏನು ಯಾರು ಒಳ್ಳೆ ಹೇಳುವುದಿಲ್ಲ. ಮೂರ್ಖರು. ಇದು ನಾನು ಹೇಳಿದ್ದಲ್ಲ, ತಾವೇ ಹೇಳಿದ್ರಿ ಅಲ್ವಾ. ಈಗ ನಿಮ್ಮ ಮೈಂಡ್ ಓಪನ್ ಆಗ್ಲೇಬೇಕು. ಯಾಕೆಂದ್ರೆ ನಾವು ಮೂರ್ಖರು ಆಗ್ಬಾರ್ದು. ನಮ್ಗೆ ದೇವರು ತಲೆ ಕೊಟ್ಟಿದ್ದಾರೆ, ನಾವು ಆನೆ ಅಲ್ಲ, ನಾವು ಮನುಷ್ಯರು. ನಮಗೆ ಗೊತ್ತಿದೆ ಇದರಲ್ಲಿ, ಇದು ಲೀಗಲ್ ಇದೆ, ಎಥಿಕಲ್ ಇದೆ, ಮಾರಲ್ ಇದೆ. ಇದರಲ್ಲಿ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್. ಪ್ರತಿ ವರ್ಷ ಫಾರಿನ್ ಟ್ರಿಪ್ ಹೋಗ್ಬೋದು, ಪ್ರತಿ ವರ್ಷ ಎಂಜಾಯ್ ಮಾಡ್ಬೋದು, ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ ಅಲ್ಲಿ ಇರ್ಬೋದು. ನಮ್ಮ ಮೈಂಡ್ ಅನ್ನ ಓಪನ್ ಮಾಡೋದು ಇಂಪಾರ್ಟೆಂಟ್. ಮೈಂಡ್ ಬ್ಲಾಕ್ ಆಗಿರ್ತದೆ. ಅದು ನಿಮ್ಮ ಮಿಸ್ಟೇಕ್ ಅಲ್ಲ, ಅದು ನಾನು ಆಗ್ಲೇ ಹೇಳಿದ್ನಲ್ಲ. ಅದಕ್ಕೆ ಒಂದು ಮೈಂಡ್ ಓಪನಿಗೆ ಒಂದು ಟ್ರೈನಿಂಗ್ ಇದೆ. ಮೈಂಡ್ ಅನ್ನ ಹೇಗೆ ಯಾವ ಟ್ರಿಗರ್ ಮಾಡೋದು, ಓಪನ್ ಮಾಡೋದು, ಅದಕ್ಕೆ ಮೈಂಡ್ ಸರ್ಜರಿ ಅಂತ ಹೇಳ್ತಾರೆ ಅದು. ಸೊ ಸರ್ಜರಿ ಅಂದ್ರೆ ಡಾಕ್ಟರ್ ಸರ್ಜರಿ, ಅದು ಬೇರೆ ಸರ್ಜರಿ. ನಾವು ಮಾಡೋ ಸರ್ಜರಿಯೇ ಬೇರೆ. ಒಳಗಡೆ ಇದೆಲ್ಲ ತೆಗೆದು ಹೊರಗಡೆ ಹಾಕ್ಸ್ಬಿಡ್ತೀವಿ ಒಂದೇ ಬೈ. ಓಕೆ, ಈಗ ನಿಮ್ಗೆ ಈ ಪಾರ್ಟ್ ಗೊತ್ತಾಗಿದಿಲ್ಲ. ಈಗ ಹಾಗಾದ್ರೆ ಜವಾಬ್ದಾರಿ ಯಾರು? ನಾವೇ. ಸೊ ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಈಗ ನಿಮ್ಗೆ ಈ 4 ಯೂನಿವರ್ಸಿಟಿ 4 ಪಿಲ್ಲರ್ಸ್ ಬಗ್ಗೆ ಫಸ್ಟ್ ನೋಡೋಣ. ಇದನ್ನ ಫೌಂಡರ್ ಡಾಕ್ಟರ್ ಲಿಮ್ ರಿಸರ್ಚ್ ಮಾಡಿದ್ದಾರೆ ಇದಲ್ಲಿ. ಸೊ ಗ್ರೇಟ್ ವಿಷನರಿ ಅವರು. ಅದಕ್ಕೋಸ್ಕರ ನೋಡಿ, ಅವರು 1 by 1 ಯಾವ್ಯಾವ ದೇಶದಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಕಂಟ್ರೀಸ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಮಲೇಷ್ಯಾದಲ್ಲಿ ಹುಟ್ಟಿದ್ರು ಕೂಡ ಅವ್ರು ಹೇಳ್ತಾರೆ, ನಾನು ಈ ಪ್ರಪಂಚದಲ್ಲಿ ಹುಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದಾರಂತ. ಈ ಗೀಶ ಎಲ್ಲ ಅದು ಜನರು ಡಿವೈಡ್ ಮಾಡಿ ಇಟ್ಟಿದ್ದಾರೆ. ನಾನು ಈ ಪ್ರಪಂಚದಲ್ಲಿ ಹುಟ್ಟಿದ್ದೀನಿ, ಎಲ್ಲರೂ ಒಂದೇ. ಆ ದೇಶ, ಈ ದೇಶ, ಆ ಬಾರ್ಡರ್, ಈ ಬಾರ್ಡರ್, ಆ ಭಾಷೆ, ಈ ಲ್ಯಾಂಗ್ವೇಜ್, ಅದೆಲ್ಲ ಇಲ್ಲ ಅವ್ರದ್ದು. ಅವರು ಒನ್ ವರ್ಲ್ಡ್, 1 ಮೈಂಡ್ ಅವ್ರದ್ದು. ಸೊ ಅದರಿಂದ ಗ್ರೇಟ್ ವಿಷನರಿ. ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ಸಕ್ಸಸ್ ಆಗ್ತಾ ಹೋಗ್ತಾ ಇದ್ದಾರೆ. ನಮ್ಮ ಮೈಂಡ್ ಓಪನ್ ಆಗಲಿಲ್ಲ, ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ದಟ್ ಈಸ್ ಅ ಗ್ರೇಟ್ ವಿಷನರಿ ಡಾಕ್ಟರ್ ಲಿಮ್ ಶೂ ಜಿನ್. ಸೊ ಬೇಕಾದಷ್ಟು ಈ ಕಂಪನಿಗೆ ಅವಾರ್ಡ್ಸ್ ರಿವಾರ್ಡ್ಸ್ ಸಿಗದೆ, ನೀವು ನೆಟ್ವರ್ಕ್ ಅಥವಾ ನೀವು ಗೂಗಲ್ ಅಲ್ಲಿ ಆಗಿ ನೋಡಿ. ರೆಪ್ಯುಟೇಷನ್, ಈಗ ಅದು ಓಲ್ಡ್ ಸೈಡ್ 33 ವರ್ಷದ ರೆಪ್ಯುಟೇಷನ್ ಇದೆ ಕಂಪನಿಗೆ. ಅದಕ್ಕೋಸ್ಕರ ಕಂಪನಿ ಪ್ರಾಡಕ್ಟ್ ಇಷ್ಟು ಮೂವ್ಮೆಂಟ್ ಆಗ್ಲಿಕ್ಕೆ ಕಾರಣ ಇದೆ. ಕಂಪನಿದಾದ ಓನ್ ಫಾರ್ಮ್ ಲ್ಯಾಂಡ್ ಇದೆ, ಓನ್ ಫ್ಯಾಕ್ಟ್ರಿ ಇದೆ, ಓನ್ ಬಿಲ್ಡಿಂಗ್ಸ್ ಇದೆ, ಓನ್ ಅಸೆಟ್ಸ್ ಇದೆ, ಇಟ್ಸ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸೊ ಅಂತ ಕಂಪನಿಯಲ್ಲಿ ನಾವು ಇದ್ದೀವಿ. ಸೊ ನೀವು ಇದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಓನ್ ಐಲ್ಯಾಂಡ್ಸ್ ಇದೆ, ಓನ್ ಬೀಚಸ್ ಇದೆ, ಓನ್ ರೆಸಾರ್ಟ್ಸ್ ಇದೆ. ಬೇಕಾದ್ರೆ ನೀವು ಒಂದ್ಸಲ ನೋಡಿ, TSIP ಅಲ್ಲಿ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ರೆಸಾರ್ಟ್. ನಾವು ರೆಸಾರ್ಟ್ ಅಲ್ಲಿ ಉಳಿದು, ಕಂಪನಿಯ ರೆಸಾರ್ಟ್ ಅಲ್ಲಿ ಉಳಿದು ಬಂದಿದ್ದೀವಿ. ಕಂಪನಿ ಬೀಚಸ್ ಅಲ್ಲಿ ನಾವು ಕುಂತು ಅಲ್ಲಿ ನೋಡಿ ಬಂದಿದ್ವಿ. ಕಂಪನಿ ಐಲ್ಯಾಂಡ್ಸ್ ಅಲ್ಲಿ ಹೋಗಿ, ಅದರಲ್ಲಿ ಫ್ಲೋಟಿಂಗ್ ಐಲ್ಯಾಂಡ್ಸ್, ಅದರ ಮೇಲೆ ನಿಂತು ಅದರಿಂದ ಏನೇಂತ ಗೇಮ್ಸ್ ಎಲ್ಲ ಅದನ್ನ ನೋಡಿ ಬಂದಿದ್ದೀವಿ. ಅದೇ ಹೇಳೋದು ನಿಮ್ಗೆ, ಈ ಕಂಪನಿ ಬಗ್ಗೆ ಗೊತ್ತಿರಬೇಕು. ಫಸ್ಟ್ ಪಿಲ್ಲರ್, ಫಸ್ಟ್ ಕಂಬ, 4 ಕಂಬ ಇದ್ರೆ ಆ ಬಿಲ್ಡಿಂಗ್ ಉಳಿತದೆ. 4 ಕಂಬ ಗಟ್ಟಿ ಇಲ್ಲ ಅಂದ್ರೆ 1 ಕಂಬ ಹೋದ್ರೂ ಹೋಗ್ಬಿಡ್ತದೆ.
ಫಸ್ಟ್ ಕಂಬ ನೋಡಿ ಯಾವ ರೀತಿ ಇದೆ ನೋಡಿ, ಅಷ್ಟು ಸ್ಟ್ರಾಂಗ್ ಇದೆ. ಇಟ್ಸ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ನೆಟ್ವರ್ಕ್ ಇನ್ 200 ಕಂಟ್ರೀಸ್. ಇದು ಓಲ್ಡ್ ಸ್ಲೈಡ್. ಈಗ 200 ಕಂಟ್ರೀಸ್ನಲ್ಲಿ ಹೋಗಿದೆ. ಈ ಕಂಪನಿಗೆ ಯಾವುದೇ ಸಾಲ ಇಲ್ಲ ನೋಡಿ, ಫುಲ್ಲಿ ಡೆಟ್ ಫ್ರೀ ಕಂಪನಿ. ಅದಕ್ಕೋಸ್ಕರ ಬೇಕಾದಷ್ಟು ಬ್ಲ್ಯಾಂಡ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದೆ. ಜೆಟ್ ಓನ್ ಪ್ರೈವೇಟ್ 3 ಜೆಟ್ಟನ್ನು ತಗೊಂಡಿದೆ ಆಲ್ರೆಡಿ. ಸೊ ಒಂದು ಜೆಟ್ಟಿಗೆ 300 ಕೋಟಿ ರೂಪಾಯಿ ಆಗ್ತದೆ. ಸೊ ಹಾಗಾಗಿ ಅಂತ ಅದನ್ನ ಕಂಪನಿ ಅಂದರೆ ಇಸ್ ಇಸ್ ಎ ವೆರಿ ಬಿಗ್ ಕಂಪನಿ ಅಂತ ಹೇಳ್ಬೋದು. ಒಂದು ಇಲ್ಲೇ ಕುತ್ಕೊಂಡು ನೀವು ಎಲ್ಲ ಬೇಕಾದರೂ ಬಿಸ್ನೆಸ್ ಮಾಡ್ಬೋದು ನೋಡಿ. ಒನ್ ವರ್ಲ್ಡ್ ಒನ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ. ಇವರು ಸರಿ ಇಲ್ಲ, ಮಂಗಳೂರು ಸರಿ ಇಲ್ಲ, ಬೆಂಗಳೂರು ಸರಿ ಇಲ್ಲ, ಡೆಲ್ಲಿ ಸರಿ ಇಲ್ಲ, ಕಲ್ಕಟ್ಟ ಸರಿ ಇಲ್ಲ, ಚೆನ್ನೈ ಸರಿ ಇಲ್ಲ, ದುಬೈ ಸರಿ ಇಲ್ಲ, ನ್ಯೂಯಾರ್ಕ್ ಸರಿ ಇಲ್ಲ, ಜಾನ್ಸ್ಬರ್ಗ್, ಯಾವ ಕಂಟ್ರಿ. ಒನ್ ವರ್ಲ್ಡ್ ಒನ್ ಮಾರ್ಕೆಟಿಂಗ್ ಇಂಥ ಒಂದು ಲೈಸೆನ್ಸ್ ಅಲ್ಲಿ ನಾವಿದ್ದೀವಿ. ಒನ್ ಡ್ರ್ಯಾಗನ್ ಕಂಪನಿ, ಯಾವ ಕಂಪನಿ ಇಲ್ಲ ನೋಡಿ ಒನ್ ಡ್ರ್ಯಾಗನ್ ಅಲ್ಲಿ. ಯಾಕೆಂದ್ರೆ ನಮ್ದೇ R&D ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಮ್ಮ ಕಂಪನಿ ಇದೆ. ಎರಡನೇದು ಅದನ್ನ ನಮಗೆ ಫಾರ್ಮ್ ಲ್ಯಾಂಡ್ ಇದೆ. ನಾವು ಯಾವ ರೀತಿ ಬೆಳೆಸ್ತಾ ಇದ್ದೀವಿ, ನೋನಿ ಹೇಗೆ ಬೆಳೆಸೋದು, ರೋಸೆಲ್ ಹೇಗೆ ಬೆಳೆಸೋದು, ಸ್ಪಿರುಲಾ ಹೇಗೆ ಬೆಳೆಸೋದು, RGL ಹೇಗೆ ಬೆಳೆಸೋದು, ಎಲ್ಲ ನಾವೇನೆ. ಅದಕ್ಕೋಸ್ಕರ ನಮಗೆ ಒನ್ ಡ್ರ್ಯಾಗನ್ ಇದೆ. ಸೊ ಎರಡನೇದು ಹೇಳಿ ಮಾತಾಡಿ, ನಮ್ದೇ ತೋಟ ಇದೆ. ಮೂರನೇದಾಗಿ ನಮ್ದು ತೋಟದಿಂದ ತಯಾರು ಮಾಡ್ತೀವಿ, ಪ್ರೋಸೆಸ್ ಮಾಡ್ತೀವಿ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಕೂಡ ನಾವೇನೆ. ಮ್ಯಾನುಫ್ಯಾಕ್ಚರ್ ಆಯಿತು, ನೆಕ್ಸ್ಟ್ ಪ್ಯಾಕಿಂಗ್ ಕೂಡ ನಾವೇನೆ. ಪ್ಯಾಕಿಂಗ್ ಆಯಿತು, ಡಿಸ್ಪ್ಯಾಚಿಂಗ್ ಅದು ನಾವೇನೆ. ಅಲ್ಲಿಂದ ನೆಕ್ಸ್ಟ್ ನಾವು ಡಿಸ್ಟ್ರಿಬ್ಯೂಷನ್ ಕೂಡ ನಾವೇನೆ. ನಮ್ಮ ಮಾರ್ಕೆಟ್ ಎಲ್ಲಾದ್ರೂ ಸಿಗ್ತದೆ ಪ್ರಾಡಕ್ಟ್ ಪಬ್ಲಿಕಲ್ಲಿ, ಓನ್ಲಿ ಕಂಪನಿ ಆಫೀಸ್, ಕಂಪನಿಯ ಸ್ಟಾಕ್ ಪಾಯಿಂಟ್ ಅಲ್ಲಿ ಸಿಗ್ತದೆ. ಈ ರೀತಿಯ ಒಂದು ಸ್ಟ್ರಾಂಗ್ ಪಿಲ್ಲರ್ ಇದು, ಸ್ಟ್ರಾಂಗ್ ಕಂಬ ಕಂಪನಿ. ಎರಡನೇ ಪಿಲ್ಲರ್ ಯಾವುದು ನೋಡಿ, ಸಿಸ್ಟಮ್. ದ ಸ್ಟ್ರೆಂಗ್ತ್ ಆಫ್ ದ ಕಂಪನಿ, ದ ಟಾಪ್ 200 ಕಂಪನಿ, so more than 300 products worldwide. So research and monopoly products, result oriented product, 1000 crores investment in India. My God, ಇದನ್ನೆಲ್ಲ ನಾವು ಹೇಳಿ ಬೇರೆ ಬೇರೆ ನೆಟ್ವರ್ಕ್ ಅವ್ರು ಬರ್ತಾರೆ, ನಿಮ್ದು ಎಲ್ಲಿದೆ ನೋಡಿ ಇನ್ವೆಸ್ಟ್ಮೆಂಟ್ ಕೇಳಿ. 1000 crores ಇನ್ವೆಸ್ಟ್ಮೆಂಟ್, ಓನ್ ಆಫೀಸ್, ಫ್ಯಾಕ್ಟ್ರಿ, ಫಾರ್ಮ್ ಲ್ಯಾಂಡ್, ಸ್ಟಾಕ್ ಪಾಯಿಂಟ್, ಬೋನಸ್, ಟ್ರೈನಿಂಗ್. ಸ್ಟಾಕ್ ಪಾಯಿಂಟ್ ಇದೆ ನೀರು ಹತ್ತಿರದಲ್ಲಿ, ಕಂಪನಿ 10ನೇ ತಾರೀಕು ಬೋನಸ್ ಕೊಡ್ತದೆ, ಟ್ರೈನಿಂಗ್ ಕೊಡ್ತದೆ. ಇನ್ನೇನು ಬೇಕಪ್ಪ ನಮಗೆ? ಎವ್ರಿಥಿಂಗ್ ಸೋ ಸ್ಟ್ರಾಂಗ್. ಮೈಂಡ್ ಓಪನ್ ಮಾಡಬೇಕಷ್ಟೇ. ನಿಮ್ಮ ಮೈಂಡ್ ಓಪನ್ ಆಗಲಿದ್ರೆ ಅಲ್ಲೇ ಇರ್ತೀರಿ. ಸಿಸ್ಟಮ್, ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಆನ್ಲೈನಲ್ಲಿದೆ, ಆಫ್ಲೈನಲ್ಲಿದೆ. ನೀವು ಅದನ್ನು ಯೂಸ್ ಮಾಡ್ಕೋಬೇಕು. ಹತ್ತಿರದಲ್ಲೇ ಮೀಟಿಂಗ್ ಇಲ್ಲ, ಇಲ್ಲಿಂದ ಕಾರ್ಕಳದಲ್ಲಿ ಮೀಟಿಂಗ್ ಹೋಗ್ತೀರಾ, ಅಥವಾ ಇಲ್ಲಿಂದ ಕುಂದಾಪುರ ಮೀಟಿಂಗ್ ಹೋಗ್ತೀರಾ, ಅಥವಾ ಇಂದ ಹುಬ್ಳಿ ಮೀಟಿಂಗ್ ಹೋಗ್ತೀರಾ. ಈವನ್ ಆನ್ಲೈನ್ ಮೀಟಿಂಗ್ ಬಂದ್ಬಿಟ್ಟಿದೆ ಇವಾಗ. ನೀವು ಅಷ್ಟು ಹೋಗೋದು ಅಗತ್ಯ ಇಲ್ಲ, ಆನ್ಲೈನ್ ಮೀಟಿಂಗಲ್ಲಿ ಮಾಡ್ಬೋದು, ಹೋಗಿ ಮಾಡ್ಬೋದು. ಪ್ರಾಡಕ್ಟ್ ಟ್ರೈನಿಂಗ್ ಇದೆ, ಲೀಡರ್ಶಿಪ್ ಟ್ರೈನಿಂಗ್ ಇದೆ, 6 ಮಾಡ್ಯೂಲ್ಸ್ ಕಂಪನಿ ಕೊಟ್ಟಿದೆ. ಯಾವ ಕಂಪನಿಯು ನಿಮಗೆ ಪ್ರಾಡಕ್ಟ್ ಟ್ರೈನಿಂಗ್ ಕೊಡ್ತದೆ, ಆದರೆ DXN ಕಂಪನಿ ನಿಮಗೆ ಲೀಡರ್ಶಿಪ್ ಟ್ರೈನಿಂಗ್, ಪ್ರಾಡಕ್ಟ್ ಟ್ರೈನಿಂಗ್, ಮಾಡ್ಯೂಲ್ ಬುಕ್ಸ್ ಸಹ ಇದೆ ನಿಮಗೆ. ಸೊ ವರ್ಕ್ಶಾಪ್, ಆಗಾಗ ವರ್ಕ್ಶಾಪ್ ಸಹ ನಡೀತಾ ಇರ್ತದೆ. 5000 PV, 20,000 PGPV ಕ್ಯಾಂಪ್, ಮೈ ಹೋಮ್ ಮೈ ಶಾಪ್. ತುಂಬಾ ಜನ ನಮ್ಮಲ್ಲಿ ಮೈ ಹೋಮ್ ಮೈ ಶಾಪ್ ಮಾಡಿದ್ದಾರೆ, ಕಂಗ್ರಾಚುಲೇಷನ್. ಸೊ ಇದನ್ನ ನೀವು ಕಂಟಿನ್ಯೂ ಮಾಡಿ, ಡುಪ್ಲಿಕೇಟ್ ಮಾಡಿ. ಸೊ ಆನ್ಲೈನ್ ಮೀಟಿಂಗ್ ಆ್ಯಂಡ್ ಟ್ರೈನಿಂಗ್ ಇದೆ, ಗೂಗಲ್ ಆ್ಯಂಡ್ ಯೂಟ್ಯೂಬ್ ಲಿಂಕ್ ಇದೆ, ಬೇಕಾದಷ್ಟು ಹಾಕ್ಬಿಟ್ಟಿದ್ದಾರೆ. ಎಲ್ಲ ನಿಮಗೆ ಗೂಗಲ್ ಯೂಟ್ಯೂಬ್ ಲಿಂಕಲ್ಲಿ ಸಿಗ್ತದೆ ನಿಮಗೆ. ಸ್ಟಾಕಿಸ್ ಟ್ರೈನಿಂಗ್ ಬೇರೆ ಇದೆ. ಸೊ ರೀಜನಲ್ ಕ್ಯಾಂಪ್ ಇದೆ, ನೆಕ್ಸ್ಟ್ ಬ್ಯಾಂಗ್ಳೂರ್ ಕ್ಯಾಂಪ್ ಇದೆ, ನೋಡಿ ಬುಕ್ ಮಾಡಿ. ರೆಕಗ್ನಿಷನ್ ನೈಟ್, ನೆಕ್ಸ್ಟ್ ರೆಕಗ್ನಿಷನ್ ನೈಟ್ ಸಹ ಇರ್ತದೆ. ಸೊ ನಿಮಗೆ ಟ್ರೈನಿಂಗ್ ಮೆಟೀರಿಯಲ್ಸ್, ಬುಕ್ಸ್ ಇದೆ, ವಿಡಿಯೋಸ್ ಇದೆ, ಬೇಕಾದಷ್ಟು ಆನ್ಲೈನಲ್ಲಿ ಬೇಕಾದಷ್ಟು ಸಿಗ್ತದೆ. ಕಂಪನಿಯ ಲಿಂಕ್ಸ್ಗಳು ಬೇಕಾದಷ್ಟು ಸಿಗ್ತದೆ, ಟ್ರೈನಿಂಗ್ ಮೆಟೀರಿಯಲ್ ಸಿಗ್ತದೆ ನಿಮಗೆ, ಎವ್ರಿಥಿಂಗ್ ನಿಮಗೆ ಸಿಗ್ತದೆ. ಈಗ ಫ್ಯಾಕ್ಟ್ರಿ ವಿಸಿಟ್ಗೆ ಹೋಗ್ಬೋದು, ತುಂಬ ಜನ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಬಂದಿದ್ದೀರಿ, ಯು ಆರ್ ಆಲ್ ಗ್ರೇಟ್. ಆಫೀಸ್ ವಿಸಿಟ್, ಸೊ ಆ್ಯನಿವರ್ಸರಿ ಸೆಲೆಕ್ಷನ್ಸ್, ಆ್ಯನಿವರ್ಸರಿ ಸಹ ಮಾಡ್ತದೆ, ರೆಕಗ್ನಿಷನ್ ಮಾಡ್ತದೆ ಕಂಪನಿ. ಸೊ ಸಿಸ್ಟಮ್ ಈಸ್ ವೆರಿ ಪವರ್ಫುಲ್. ಈ ಸಿಸ್ಟಮ್ ಅವರು ಆಚೆ ಈಚೆ ಮಾಡೋದಿಲ್ಲ, ಪ್ರತಿ ವರ್ಷ ಮಾಡ್ತಾರೆ. ನಾನೀಗ ನೋಡ್ತಾ ಇದ್ದೀನಲ್ಲ, 26 ವರ್ಷದಿಂದ ಈ ಸಿಸ್ಟಮ್ ಗ್ಯಾರಂಟಿ ನಡೀತಾನೆ ಇದೆ. ಅದಕ್ಕೋಸ್ಕರ ಕಂಪನಿ ಬೆಳೀತಾ ಇದೆ. ಬಟ್ ನಾವು ಸಿಸ್ಟಮ್ ಅಲ್ಲಿ ಇದೀವ, ದಟ್ ಈಸ್ ಇಂಪಾರ್ಟೆಂಟ್. ನಾವು ಸಿಸ್ಟಮ್ ಅನ್ನ ಪ್ಲಗ್ ಮಾಡಿದ, ಅದು ಇಂಪಾರ್ಟೆಂಟ್. ನಾವು ಸಿಸ್ಟಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಹೋಗ್ಲಿಕ್ಕೆ ಆಗ್ತದೆ? ನಾವು ಟ್ರೈನ್ ಹತ್ತಿ ಇಳಿದು ಬಿಟ್ಟಿದ್ರಿ, ಹತ್ಬಿಟ್ರಿ, ಅಲ್ಲ ಹುಬ್ಳಿಯಲ್ಲಿ ಹತ್ತಿದ್ರಿ, ಅಲ್ಲೇ ನೋಡಿದ್ರೆ ಹಾವೇರಿಯಲ್ಲೇ ಇಳಿದೋಗ್ಬಿಟ್ಟಿದ್ದಾರೆ. 1000 PV ಮಾಡಿದ್ರು, ಮತ್ತೆ ಮಾಡಲೇ ಇಲ್ಲ, ಇಳಿದು ಬಿಟ್ಟು ಹೋಗ್ಬಿಟ್ರು. ಇನ್ನು ಎಷ್ಟೋ ಜನ ಸ್ವಲ್ಪ ಟ್ರೈ ಮಾಡಿ ಹೋಗಿದ್ದಾರೆ, ರಾಣೆಬೆನ್ನೂರುವರೆಗೆ ಹೋದ್ರು, ಅಲ್ಲಿ ಕೆಲವರು ಇಳಿದು ಬಿಟ್ರು. ಇನ್ನು ಸ್ವಲ್ಪ ಓಕೆ ಮಾಡ್ತೀವಿ ಅಂತ ಸ್ಟಾರ್ ಆದ್ರು, ಎಲ್ಲಿಗೆ? ದಾವಣಗೆರೆಗೆ ಹೋದ್ರು.
ಅಲ್ಲಿ ಸ್ಟಾರ್ ಆದ್ರೂ ಕೂಡ ಢಮ್ ಅಂತ ಹೇಳುದು. ಅಲ್ಲಿ ಹೋದ್ ಮತ್ತೆ ಅವ್ರು ಮುಂದಕ್ಕೆ ಹೋಗ್ಲಿಲ್ಲ. ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ರು ಕೆಲವರು ಪ್ರಯತ್ನ ಪಟ್ಟು ಮಾಡಿ ಆಗ್ತದಂತ ಎಲ್ಲಿವರೆಗೆ ಹೋದ್ರು, ಅರಸೀಕೆರೆವರೆಗೆ ಹೋದ್ರು, ಸ್ಟಾರ್ ಬಿ ಆದ್ರು. ಅದ್ರ ನಂತರ ಅವ್ರು ಅಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿಂದ ಪ್ರಯತ್ನ ಪಟ್ರು ಕೆಲವರು, ಇನ್ನೂ ಪ್ರಯತ್ನ ಪಟ್ರು, ತುಮಕೂರಿಗೆ ಹೋದ್ರು, ಡೈಮಂಡ್ ಆದ್ರು, ಅಲ್ಲೇ ಉಳಿದು ಬಿಟ್ರು. ಬೆಂಗಳೂರಿಗೆ ಹೋಗ್ಲೇ ಇಲ್ಲ, ಇಳ್ಕೊಂಡ್ಬಿಟ್ರು. ನೀವು ಬೆಂಗಳೂರಿಗೆ ಏನಾದ್ರು ಹೋಗಿದ್ದೆ ಆದ್ರೆ ನೀವು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ರಿ. ಯಾಕೆಂದ್ರೆ ದಟ್ ಈಸ್ ದ ಪಾಯಿಂಟ್, ಪಾಯಿಂಟ್. ಡೈಮಂಡ್ ಇದೆಯಲ್ಲ, ದಟ್ ಈಸ್ ಲರ್ನಿಂಗ್ ಅಲ್ಲಿ ನೀವು ಎಲ್ಲಿ ತೆಗೆಯುವುದು ಅಲ್ಲೇ ಡೈಮಂಡ್ ಅಲ್ಲಿ ಎಲ್ಲ ಅದಕ್ಕೂ ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ. ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್ ಡೈಮಂಡ್, ಕ್ರೌನ್ ಎಂಬರ್ ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಇಸ್ ದ ಥಿಂಗ್. ಈ ಸಿಸ್ಟಮ್ ಇಸ್ ವೆರಿ ಪವರ್ಫುಲ್ ದ್ಯಾನ್ ಪ್ರಾಡಕ್ಟ್ ಅಂಡ್ ದ ಕಂಪನಿ. ದ ಸಿಸ್ಟಮ್ ಇಸ್ ವೆರಿ ಪವರ್ಫುಲ್. ಈಗ ಥರ್ಡ್ ಪಿಲ್ಲರ್, ನೆಕ್ಸ್ಟ್ ಪಿಲ್ಲರ್, ಮೂರನೇ ಕಂಬ ಯಾರು ಅಂತ ನೋಡಿ. ಮೂವ್ಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಮೊನ್ನೆ ಮಾಲ್ತೇಶ್ ಅವರು ಹೇಳ್ತಾ ಇದ್ರು, ಏನ್ ಸರ್ ಅಲ್ಲಿ ರೆಕಗ್ನಿಷನ್ ಬರ್ತಾರೆ, ಇಲ್ಲಿ ಅಪ್ಲೈನ್ ಜೊತೆ ಕಾಲಿ ಬೀಳ್ತಾರೆ, ಹ್ಯಾಂಡ್ ಶೇಕ್ ಮಾಡ್ತಾರೆ ಅಂತ. ಇದು ನಮ್ಮಲ್ಲಿ ಕಟ್ಟಾಗಿ ಹೋಗ್ಬಿಟ್ಟಿದೆ. ಅದೇ ಯಾಕಂದ್ರೆ ಲಿಂಕೇ ಚೈನೇ ಕಟ್ಟಾಗ್ಬಿಡು. ಅಪ್ಲೈನ್ ಈಸ್ ಯುವರ್ ಲೈಫ್ ಲೈನ್. ಅದನ್ನ ನಾವು ಯಾವಾಗ್ಲೂ ಇಟ್ಕೊಳ್ಬೇಕು. ಅಪ್ಲೈನಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ, ಅಪ್ಲೈನ್ ಜೊತೆಗೆ ಎಷ್ಟು ಕಾಂಟ್ಯಾಕ್ಟ್ ಇರ್ತೀರಿ, ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬೋದು. ಯಾಕಂದ್ರೆ ಸೀಕ್ರೆಟ್ ಇರೋದೇ ನಮ್ಮ ಅಪ್ಲೈನ್ ಜೊತೆ. ಪ್ರೊಫೆಸರ್ ವಸುಪಾಲ್ ಅಂಡ್ ಡಾಕ್ಟರ್ ರತ್ನ ಕ್ರೌನ್ ಅಂಬಾಸಿಡರ್. ನೆಕ್ಸ್ಟ್ ಅವರಿಂದ ನಮಗೆ ಮಿಸ್ಟರ್ ದಯಾನಂದ್ ರಾವ್ ಅವರ ನಮ್ಮ ಅಪ್ಲೈನ್ ಇದ್ದಾರೆ. ನೆಕ್ಸ್ಟ್ ಅವರು ವಿದ್ಯಾಪೂರ್ಣ. ಇದು ತುಂಬಾ ಜನರಿಗೆ, ಹೊಸಬರಿಗೆಲ್ಲ ಗೊತ್ತಿಲ್ಲ ಇವ್ರು ಯಾರಪ್ಪ ಇವರು ಅಂತ ಕೇಳ್ಬೋದು ನೀವು. ಇವರೆಲ್ಲ ನಮ್ಮ ಅಪ್ಲೈನ್, ಇವರೆಲ್ಲ ರಿಟೈರ್ಡ್. ಸೊ ಇನ್ನು ರಾಮಚಂದ್ರ ಹೆಗಡೆ ಅವರು ಇದ್ದಾರೆ ನಮ್ಮ ಅಪ್ಲೈನ್, ಡಬಲ್ ಡೈಮಂಡ್. ವಿದ್ಯಾಪೂರ್ಣ ಅವರು ಗೋಲ್ಡ್ ಡೈಮಂಡ್. ಇನ್ನೊಬ್ರು ಇದ್ದಾರೆ ರವೀಂದ್ರ ಹೆಗಡೆ ಅವರು ಡಬಲ್ ಡೈಮಂಡ್. ಇವರೆಲ್ಲ ನಮ್ಮ ಮೇಲಿನವರು. ನಿಮ್ಗೆ ಅವ್ರ ಪಿಕ್ಚರ್ ಅಲ್ಲಿ ಅವ್ರೇ ಆರಾಮ್, ಅವ್ರೆ ರಿಟೈರ್ಡ್ ಹೇಳಿದ್ದಲ್ಲ, ಆರಾಮಿದ್ದಾರೆ. ಅವರೆಲ್ಲ ನಮ್ಮ ಮೇಲಿನ ಅಪ್ಲೈನ್. ನಿಮ್ಗೆ ಯಾರು ಪರಿಚಯ ಇಲ್ಲ, ರಿಟೈರ್ಡ್. ಅವರು ಎಂಜಾಯ್ ಮಾಡ್ತಾರೆ, 3,000 PV ಮಾಡಿ ಆರಾಮ್. ಯಾರಿಗಾರು ಗುರ್ತಾ ಉಂಟಾ? ಆದ್ರೆ ನೀವು ಮಾಡಿದ ವರ್ಕ್ ಇದೆಯಲ್ಲ, ಸ್ವಲ್ಪ ಪ್ರಮಾಣ ಅವರಿಗೂ ಹೋಗ್ತದೆ, ಸ್ವಲ್ಪ ಪ್ರಮಾಣ ಅವರಿಗೂ ಸಿಗ್ತದೆ. ಬಟ್ ಅವ್ರು ಆಕ್ಟಿವ್ ಇಲ್ಲ. ಯಾಕಂದ್ರೆ ಅದು ಧೈರ್ಯ. ಅವ್ರು ಹೇಳ್ತಾರೆ ನಾವು ರಿಟೈರ್ಡ್, ನಮ್ಗೆ ಬರ್ತಾ ಇದೆಯಲ್ಲ. ನೆಕ್ಸ್ಟ್ ಇದ್ದಾರೆ ಯಾರು, ಅವ್ರು ಇಲ್ದಾರೆ ಓರಿ ಮಾಡೋ ಅಗತ್ಯನೇ ಇಲ್ಲ. ನಾವು ನಿಮ್ಮ ಜೊತೆಗೆ ಇದೆಯಲ್ಲ, ಗ್ಯಾರಂಟಿ ಅಲ್ಲ, ಚೂಟ್ ನೋಡಿ ಬೇಕಾದ್ರೆ ನೀವು ಮೀಟಿಂಗ್ ಅಟೆಂಡ್ ಆಗಿದ್ರೆ ಓ ಕರೆಕ್ಟ್ ಮಾರೆ, ಜೀವಂತ ಇದ್ದಾರೆ ಇವರು, ದಿನ ಬೆಳಿಗ್ಗೆ ಮೀಟಿಂಗ್ ಕೊಡ್ತಾರೆ, ಫೋಟೋ ಹಾಕೋದಿಲ್ಲ, ಇದು ವಿಡಿಯೋ ಅಲ್ಲ, ಇದು ಆಡಿಯೋ ಅಲ್ಲ, ಇದು ಲೈವ್ ಪ್ರೋಗ್ರಾಮ್. ಸ್ವಲ್ಪ ನೋಡಿ. ಡಬಲ್ ಕ್ರೌನ್ ಡೈಮಂಡ್, 175 ಡೈಮಂಡ್ಸ್ ಇದ್ದಾರೆ ನಮ್ಮ ಕಡೆ, 500 ಜನ ರೂಬೀಸ್ ಇದ್ದಾರೆ. ಸೊ 500 ಸ್ಟಾರ್ ಏಜೆಂಟ್ ಇದ್ದಾರೆ. ಇಷ್ಟು ದೊಡ್ಡ ಟೀಮ್ ಇದೆ ನಮ್ಮ ಜೊತೆಗೆ. ಸೊ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ, ಏನ್ ಬೇಕಾದ್ರೂ ಮಾಡ್ಬೋದು. ಏನಾಯ್ತಪ್ಪ, ವಿವೋ ಅವರಿಗೆ ಪರಶುರಾಮ್ ಏನ್ ತೊಂದರೆಗಳಿದೆ? ಓಕೆ, ಸಿಸ್ಟಮ್ ವರ್ಕಿಂಗ್. ಸೊ ಅದನ್ನ ವಿ ಹ್ಯಾವ್ ಟು ಫಾಲೋ ದ ಸಿಸ್ಟಮ್. ನಾವು ಫಾಲೋ ಮಾಡಿದ್ರೆ ಸಿಸ್ಟಮ್ 100% ನಮ್ಮನ್ನ ರೀಚ್ ಮಾಡ್ತದೆ. ಸಿಸ್ಟಮ್ ಇಸ್ ವರ್ಕಿಂಗ್ ಆಲ್ರೆಡಿ. ಸೊ 4 ಡೈಮಂಡ್ಸ್ ರಾಜೇಂದ್ರ ಭಟ್ ಇದ್ದಾರೆ. ಜೋರಾಗಿ ಕ್ಲಾಪ್ಸ್ ಕೊಡಿ. ನಿಮ್ಮ ಮ್ಯಾಕ್ಸಿಮಮ್ ಜನರ ಅಪ್ಲೈನ್ ಇರ್ಬೋದು. ಅವ್ರು ಇದ್ದಾರೋ ಇಲ್ಲ ಗೊತ್ತಿಲ್ಲ ನನಗೆ, ಇಲ್ಲಿ ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ. ಬಟ್ ಇಟ್ ಈಸ್ ಯುವರ್ ಒನ್ ಟಾಪ್ ಅಪ್ಲೈನ್ ರಾಜೇಂದ್ರ ಭಟ್. ಆಲ್ರೆಡಿ ನಿಮಗೆ ಟ್ರಿಬಲ್ ಡೈಮಂಡ್ ಇದ್ದಾರೆ. ಸೊ ನಿಲೇಶ್ ಅವರು ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಇದ್ದಾರೆ. ಜೋರಾಗಿ ಕ್ಲಾಪ್ಸ್ ಕೊಡಿ. ಸಾಲ್ ಯುವರ್ ಅಪ್ಲೈನ್ಸ್. ಸೊ ವಿಶ್ವನಾಥ್ ಅನ್ವೇಕರ್ ಇದ್ದಾರೆ, ಗೋಲ್ಡ್ ಡೈಮಂಡ್. 1 ಕೋಟಿ ರೂಪಾಯಿದು ಮನೆ ಕಟ್ಟಿದ್ದಾರೆ ನೋಡಿ. ಅವರು ನೋಡ್ತಾ ಇರಿ ನೀವು, ಒಂದ್ಸಲ ಸಿರ್ಸಿಗೆ ಹೋದ್ರೆ ನೋಡಿ. ಸೊ ವಿಶ್ವನಾಥ್ ಅನ್ವೇಕರ್ ಇದ್ದಾರೆ. ಆದ್ರೆ ನಮ್ಮ ಟೀಮ್ ಬೆಳೆದೋಗ್ಬಿಟ್ಟಿದೆ. ನಾವೇನು ಕುತ್ಕೊಂಡು ಇಲ್ಲಿ ಮೀಟಿಂಗ್ ಕೊಡ್ಬೇಕಂತಿಲ್ಲ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಮಹಾದೇವಪ್ಪ ಕರಿಹೊಳೆ ಅವರೇ, ಗುಡ್ ಮಾರ್ನಿಂಗ್. ನೋಡಿ ಆಲ್ರೆಡಿ ಡಬಲ್ ಡೈಮಂಡ್. ಈಗ ಅವರು ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಮಹಾಲಿಂಗಪ್ಪ ಬಿಳಿಗಿ ಅವರಿದ್ದಾರೆ. ಈಗ ತಾನೇ ಅವರು ಶ್ರೀಲಂಕಾ ಪ್ರವಾಸ ಮಾಡಿ ಬಂದಿದ್ದಾರೆ. ಕಂಗ್ರಾಚುಲೇಷನ್ ಮಹಾಲಿಂಗಪ್ಪ ಬಿಳಿಗಿ ಅವರೇ. ಸೊ ಅನಂತ್ ಶೆಟ್ಟಿ ಅವರಿದ್ದಾರೆ ಕಾರವಾರದಿಂದ, ವೆರಿ ಪವರ್ಫುಲ್ ಲೀಡರ್, ಪ್ರೊಫೆಸರ್, ಕಮಿಟೆಡ್ ಇದ್ದಾರೆ. ಸೊ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಟೀಮ್ ಕೂಡ ವೆರಿ ಸ್ಟ್ರಾಂಗ್ ಇದೆ. ಸೊ ಅದ್ರ ಜೊತೆಗೆ ನಾವು ಸೇರ್ಕೊಂಡು ಹೋಗ್ಬೇಕಾಗಿದೆ. ನಾವು ಕೂಡ ಇವರೆಲ್ಲ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಲೈಫನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೋಮಲಿಂಗಪ್ಪ ಐನಾಪುರ ಅವರಿದ್ದಾರೆ.
ಈಗ ಅಲ್ಲ ಬಡ್ಡಿಂಗ್ ಲೀಡರ್ಸ್, ವೆರಿ ವೆರಿ. ಆಮೇಲೆ ಶ್ರೀಶೈಲ್ ಕೆರೂರ್ ಅವರಿದ್ದಾರೆ, ಗಂಗಾಧರ್ ಅವರ ಹಿರೇಮಠ ಅವರಿದ್ದಾರೆ. ಇವರೆಲ್ಲ ವೆರಿ ವೆರಿ ಪವರ್ಫುಲ್ ಲೀಡರ್ಸ್. ಇವರೆಲ್ಲ ನಿಮ್ಮ ಸ್ಪೀಚ್ ಎಲ್ಲ ಕೇಳಿರ್ಬೋದು ನೀವು. ಇವರೆಲ್ಲ ಸಿಸ್ಟಮ್ ವರ್ಕ್ ಆಗ್ತದೆ, ಸಿಸ್ಟಮ್ಗೆ ಪ್ಲಗ್ ಆಗಿ ಇವರೆಲ್ಲ ತೇರ್ಗಡೆ ಆಗಿದ್ದಾರೆ. ಸೊ ಆದ್ರಿಂದ ತಾವು ಕೂಡ ಏನು ವರಿ ಮಾಡುವ ಅಗತ್ಯ ಇಲ್ಲ. ತಾವು ಕೂಡ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರೆ ತಾವು ಕೂಡ ಸಕ್ಸಸ್ಫುಲ್ ಆಗ್ತೀರಿ. ರಾಜೇಂದ್ರ ಶೇರ್ವೇಗ್ ಅವರಿದ್ದಾರೆ. ಸೊ ಇವರೆಲ್ಲ ಕಮಿಟೆಡ್. ಗೋಪಾಲಕೃಷ್ಣ ನಾಯಕ್ ಅವರಿದ್ದಾರೆ. ಸೊ ಇವರು ಸಹ ಕಮಿಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮರಿಸ್ವಾಮಿ ಗೌಡ ಇದ್ದಾರೆ ನೋಡಿ, ಲಾಸ್ಟ್ ಮಂತ್ 10 ಲಕ್ಷ ಸೇಲ್ಸ್, ಒನ್ ಸೇಲ್ಸ್ ಪಾಯಿಂಟ್ ಇಂದ ಕರ್ನಾಟಕದಲ್ಲಿ ನಂಬರ್ 1. ಕಂಗ್ರಾಚುಲೇಷನ್ ಮರಿಸ್ವಾಮಿ ಗೌಡ್ರೆ. ಬೆಂಗಳೂರಲ್ಲಿ ನೋಡಿ ಅವರ ಸರ್ವಿಸ್, ಆ ಸರ್ವಿಸ್ ಇಂದ ಅವರ ಸೇಲ್ಸ್ 10 ಲಕ್ಷ. ಗ್ರೇಟ್. ಲಾಸ್ಟ್ ಮಂತ್ ಬೀಟ್ ಮಾಡ್ಬಿಟ್ರು. ಸೊ ಇದ್ದಾರೆ, ಜನ ಇದ್ದಾರೆ, ನಾವು ಅವರಿಗೆ ಪ್ರೋತ್ಸಾಹ ಮಾಡ್ಬೇಕಂತ. ಕಮಿಟೆಡ್ ಲೀಡರ್ ಅಶೋಕ್ ಶೇರಿಗಾರ್ ಅವರು. ಸೊ ವೆರಿ ಕಮಿಟೆಡ್. ಬೆಳಿಗ್ಗೆ ಬಂದು ನಿಮ್ಗೆ ಎಡಿಫಿಕೇಶನ್ಗೆ ಬರ್ತಾರೆ. ಕೆಲವು ಟೈಮ್ ಅವರಿಗೆ ಎಲ್ಲ ಈ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಬ್ಯುಸಿ ಇದ್ರು ಅವರ ಪರ್ಸನಲ್ ಫ್ಯಾಮಿಲಿ ಪ್ರೋಗ್ರಾಮ್ ಇಂದ. ಸೊ ವೆರಿ ವೆರಿ ಕಮಿಟೆಡ್ ಲೀಡರ್. ದೊಡ್ಡ ಟೀಮ್ ಅನ್ನ ಕಟ್ಟಿದ್ದಾರೆ ನೋಡಿ. ಸೊ ದಿನೇಶ್ ಅವರಿದ್ದಾರೆ ನಮ್ಮ ಜೊತೆ. ಸೊ ದಯಾನಂದ್ ಶೆಟ್ಟಿ ಅವರಿದ್ದಾರೆ. ಸೊ ಆಲ್ ಕಮಿಟೆಡ್ ಲೀಡರ್ಸ್. ಕಮಿಟೆಡ್. ಮಂಜುನಾಥ್ ಪಾಟ್ಕರ್ ಅವರಿದ್ದಾರೆ. ಬೇಕಾದಷ್ಟು ವಿದ್ಯಾ ಸ್ಟಾರ್ ಡೈಮಂಡ್ ಮಣಿಪಾಲ್ ಅವರು ಕೂಡ ಇದ್ದಾರೆ. ಆಲ್ ಕಮಿಟೆಡ್. ಪ್ರವೀಣ್ ಅವರಿದ್ದಾರೆ. ಸೊ ಮಾಲಿನಿ ಕುಮಾರ್ ಅವರು, ಸೊ ಮಾಲ್ತೇಶ್ ಅವರು, ಸಂತೋಷ್ CST ಅವರು, ಅಮ್ಜಾದುಲ್ ರೆಹಮಾನ್ ಅವರು, ಸಾವಿತ್ರಿ SD ಅವರು, ಸೊ SHT ಗೋವಾ ಇವಾ ಅವರು. ಸೊ ಇವರೆಲ್ಲ ನೋಡಿ ಕಮಿಟೆಡ್ ಲೀಡರ್ಸ್ ನಮ್ಮ ಟೀಮಲ್ಲಿ. ಬೇರೆ ಬೇರೆ, ನಾನು ಈಗ ಎಷ್ಟು ಡಿಫ್ರೆಂಟ್ ಲೈನ್ಸ್ ಅಲ್ಲಿ ಹೇಳಿದೆ, ಒಂದು ಲೈನ್ ಅಲ್ಲ, ಬೇರೆ ಬೇರೆ ಲೈನಲ್ಲಿ ಹೆಂಗೆ ಲೀಡರ್ ಬೆಳೀತಾ ಇದ್ದಾರೆ. ಧಾರವಾಡ ವಾರಿಯರ್ಸ್ ಟೀಮ್ ಶೈಲಾ ಶೆಟ್ಟಿ ಅವರಿದ್ದಾರೆ, ವೆರಿ ಕಮಿಟೆಡ್. ರಾಜೇಶ್ವರಿ ಕುರ್ತಕೋಟಿ ಅವರಿದ್ದಾರೆ. ಆನಂದ್ ಮಸ್ಲಿ ಅವರಿದ್ದಾರೆ. ಸೊ ಮಾಲ್ತಿ ಕಿತ್ತೂರ್ ಅವರಿದ್ದಾರೆ. ಸೊ ರೇಖಾ ಜಾಧವ್ ಅವರಿದ್ದಾರೆ. ಸೊ ಆರ್ತಿ ಪಾಂಡೆ ಅವರಿದ್ದಾರೆ. ಇದಾರೆ ಇಲ್ಲ ಇವರೆಲ್ಲ ಕಮಿಟೆಡ್ ಇದ್ದಾರೆ ಇಲ್ವಾ? ಎಲ್ಲರೂ 3,000 PV ಮಾಡ್ತಾರೆ. ಎಲ್ಲ ಬೇಸಿಕ್ ಇಲ್ಲ. ಗಾಟ್ ಟು ಓಪನ್ ಯುವರ್ ಮೈಂಡ್. ಗೋವಿಂದ್ ಪಾಂಡೆ ಅವರಿದ್ದಾರೆ. ಹೇಮಾ ಪಾಂಡೆ ಅವರಿದ್ದಾರೆ. ಆಲ್ ಆರ್ ಕಮಿಟೆಡ್ ಇದ್ದಾರೆ. ಅಂದ್ರೆ ಸಿಸ್ಟಮ್ ವರ್ಕ್ ಆಗ್ತಾ ಇದೆ. ಸಿಸ್ಟಮ್ 100% ವರ್ಕ್ ಆಗ್ತಾ ಇದೆ. ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ಬೇಕಷ್ಟೇ. ಸೊ ಈಗ ನಾನು ಹೇಳೋದು ಲಾಸ್ಟ್ ಬಟ್ ಲೀಸ್ಟ್ಗೆ ಬರ್ತಾ ಇದ್ದೀವಿ. ಸೊ ಎಲ್ಲ ಎವ್ರಿಥಿಂಗ್. ಫಸ್ಟ್ ಪಿಲ್ಲರ್ ಕಂಪನಿ ಸ್ಟ್ರಾಂಗ್ ಇದೆ. ಸೆಕೆಂಡ್ ಪಿಲ್ಲರ್ ಕಂಪನಿಯ ಸಿಸ್ಟಮ್ ಸ್ಟ್ರಾಂಗ್ ಇದೆ. ಥರ್ಡ್ ಪಿಲ್ಲರ್ ನಿಮ್ಗೆ ಯಾರೆಲ್ಲ ಸಪೋರ್ಟಿಂಗ್ ಇದ್ದಾರೆ, ಅಪ್ಲೈನ್ ಇವರೆಲ್ಲ ಇದ್ದಾರೆ ನಿಮ್ಮ ಜೊತೆಗೆ. ಅವರ ಸಪೋರ್ಟ್ ಇಂದ ಈಗ ತಾವು ಕೂಡ ಯಾವ ರೀತಿ ನೀವು ಚೇಂಜ್ ಆಗ್ಬೋದು. ನೀವು ಚೇಂಜ್ ಆಗ್ಲಿಲ್ಲ ಅಂದ್ರೆ ಚೇಂಜ್ ಮಾಡ್ಕೋಬಹುದು. ಈಗ ಇದನ್ನ ಏನು ಬರ್ಕೊಳ್ಳಿಲ್ಲ ಅಂದ್ರೆ ಇದ್ರ ಕರೆಕ್ಟಾಗಿ ಕೇಳಿ, 2 ಕಿವಿಯಲ್ಲಿ ಕೇಳಿ ಮತ್ತೆ ಕರೆಕ್ಟ್ ಆಗ್ತದೆ. ಅದರ್ವೈಸ್ ಬರ್ಕೊಳ್ಳಿ ಅಷ್ಟೇ. ಇದು 5 ಪಾಯಿಂಟ್, 5 ಪಾಯಿಂಟ್ಸ್. ಈ 5 ಪಾಯಿಂಟ್ ಇಂದ ಆಲ್ರೆಡಿ 52 ಆಯ್ತು. ನನಗೆ ಕಮ್ಮಿ ಅಂದ್ರೆ 10 ನಿಮಿಷ ಆದ್ರೂ ಬೇಕಿದ್ದಾನೆ ಹೇಳಿ. ಓಕೆ, ವಿ ವಿಲ್ ಸೈ. ಫಸ್ಟ್ ನಿಮ್ಗೆ ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ಡ್ರೀಮ್ ಇರ್ಬೇಕು ನೋಡಿ. ನಿಮ್ಗೆ ಡ್ರೀಮ್ ಇಲ್ಲ ಅಂದ್ರೆ ನೀವು ಕ್ವಿಟ್ ಆಗಿ ಹೋಗ್ಬಿಡ್ತೀರಿ. ಬಿಸ್ನೆಸ್ ಇಂದ ಕ್ವಿಟ್ ಆಗಿ ಹೋಗ್ಬಿಡ್ತೀರಿ. ಇದಕ್ಕೆ ಬಂಡವಾಳ, ದೊಡ್ಡ ಬಂಡವಾಳ ಡ್ರೀಮ್. ದೊಡ್ಡದಾಗಿ ಡ್ರೀಮ್ ಹೇಗಿರಬೇಕು? ನಿಮ್ಗೆ ಡೌಟ್ ಇರಬಾರ್ದು. ತುಂಬಾ ಜನರಿಗೆ ಸಂಶಯ, ನಡೀತದೋ ಇಲ್ವೋ, ಹೋಗ್ತದೋ ಇಲ್ವೋ, ಪ್ರಾಡಕ್ಟ್ ವರ್ಕ್ ಆಗ್ತದೋ ಇಲ್ವೋ. ಇದರಿಂದ ಏನಾಗ್ತದೆ ಅಂದ್ರೆ 50% ಕೆಲಸ ಆಗೋದಿಲ್ಲ. ಮೈಂಡ್ ಈಸ್ ಎವ್ರಿಥಿಂಗ್. ನಾವು ಫಸ್ಟ್ ಕರೆಕ್ಟ್ ಆಗ್ಬೇಕು. ನಾವು ಕರೆಕ್ಟ್ ಯೋಚನೆ ಮಾಡಿದ್ರೆ ಎಲ್ಲ ದಾರಿ ಸಿಗ್ತಾ ಹೋಗ್ತಾ ಇರ್ತದೆ. ನಮ್ಗೆ ಡೌಟ್, ನಾವು ಅದ ಡೌಟ್ ಇಂದ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದು ನೆಟ್ವರ್ಕ್ ಇದು ಮಾಡ್ತೀವಿ, ಆ ನೆಟ್ವರ್ಕ್ ಮಾಡ್ತೀವಿ, ಆ ಬಿಸ್ನೆಸ್ ಮಾಡ್ತೀವಿ. ಯಾಕೆಂದ್ರೆ ನಮ್ಗೆ ಡೌಟ್. ಇದು ದೊಡ್ಡ ಒಂದು ಅನಸಿನ್ ನೋಡಿ. ಇದನ್ನ, ಈ ಡೌಟ್ ಮತ್ತೆ ಫಿಯರ್ ಅನ್ನ ತೆಗಿಬೇಕು ನೋಡಿ. ಆವಾಗ ಈ ಬಿಸ್ನೆಸ್ ನಡೀತದೆ. ಯಾರು ಇನ್ನೂ ನಿಮ್ಗೆ ನಾವು ಸ್ಟ್ರಾಂಗ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಬರ್ಕೊಳ್ಳಿ. ಡೌಟ್ ಮತ್ತೆ ಫಿಯರ್ ಇದ್ರೆ ನೀವು 1 ಗಂಟೆ 2 ಗಂಟೆ 3 ಗಂಟೆ ಕೂತ್ಕೊಂಡು ನಿಮ್ಮ ಅಪ್ಲೈನ್ ಕಂಪನಿ ಜೊತೆ ಕೂತ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಬಿಡಿ. ಅದೊಂದು ನಿಮ್ಗೆ ಒಳಗಡೆ ಒಂದು ಭೂತ ಇದ್ದ ಹಾಗೆ. ಭೂತ ಗೊತ್ತಾಗ್ತದ? ದೆವ್ವ. ಹಲೋ, ಒಳಗಡೆ ಉಂಟಾ ಇಲ್ಲ ನೋಡ್ಕೊಳ್ಳಿ. ದೆವ್ವ ಅದು ಏನ್ ಮಾಡ್ತದೆ? ಈಗ ಇಲ್ಲಿ ಮಾತಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ದೊಡ್ಡ ಭೂತ ಇದೆಯಲ್ಲ, ಇಲ್ಲಿ ಮಾತಾಡೋದಿಲ್ಲ. ಅದು ಹೊರಗಡೆ ಹೋಗ್ತದೆ ನೋಡಿ. ಅಲ್ಲಿ ಬಂದು ನಿಮ್ಗೆ ಎಡ ಕಿವಿಯಲ್ಲಿ ಹೇಳ್ತದೆ ಅಂತೆ, ಇದೆಲ್ಲ ಆಗೋದಿಲ್ಲ, ಹೋಗೋದಿಲ್ಲ ಮಾರೆ, ಕಷ್ಟ ಇದೆ ಅದು ಬಂದು ನಿಮ್ಗೆ ಹೇಳ್ತದೆ, ಚುಚ್ಚುತ್ತದೆ ಅದು ಕಿವಿಯಲ್ಲಿ. ಆವಾಗ ನೀವು ಇದು ಕಷ್ಟ ಮಾರೆ, ಇದು ಆಗೋದಿಲ್ಲ, ನನ್ನ ಹತ್ರ ಆಗೋದಿಲ್ಲ. ಈ ಪ್ರಾಬ್ಲಮ್ ಅದು. ಇದರಿಂದ ಹೊರಬರ್ಬೇಕು ನೀವು. ನಮ್ಗೆ ನಾವೇ ಹೇಳು, ಹೊರಗಡೆಯವರೆಲ್ಲ ಪ್ರಾಬ್ಲಮ್ ನಾವೇನೇ ಪ್ರಾಬ್ಲಮ್ ನೋಡಿಬೇಕಾದ್ರೆ ನಾವೇ ಎಣಿಸೋದು.
ನಾವೇ ಎಣಿಸೋದು ಅದು ಕಾಸ್ಟ್ಲಿ, ನಾವೇ ಎಣಿಸೋದು ಜನ ಸೇರೋದಿಲ್ಲ, ನಾವೇ ಎಣಿಸೋದು ಇದು ನನ್ನ ಹತ್ರ ಆಗೋದಿಲ್ಲ. ಬೇರೆಯವರೆಲ್ಲ ನಮಗೆ ನಾವೇ ಶತ್ರು. ಅದಕ್ಕೊಂದು ಟ್ರೈನಿಂಗ್ ಕೊಟ್ಟಿದ್ದೆ ನಾನು. ನಾನು ಬೇರೆ, ಎಸ್ ಎನ್ ಶೆಟ್ಟಿ ಬೇರೆ, ಮತ್ತೆ ನಾನು ಬೇರೆ, ಎರಡಿದ್ದಾರೆ ಗೊತ್ತಾ, ಒಳಗಡೆ ಇಬ್ರು ಇದ್ದಾರೆ. ಸಂಶಯ, ಓ ನಾನು ಮಾಡ್ದೋಳೋದು, ನೀನು ಮಾಡೋದು ಅಷ್ಟು ಕಷ್ಟ ಇಲ್ಲ, ನಿಮ್ ಜನ ಮಾಡೋದಿಲ್ಲ ಇಲ್ಲಿ ಅಂತ. ಆ ರೀತಿ ಅದು ಬಂದು ಹೇಳ್ಬಿಡ್ತಾನೆ ನೀನು. ಡ್ರೀಮ್, ಅದಕ್ಕೆ ಡ್ರೀಮ್ ಸ್ಟ್ರಾಂಗ್ ಇರಬೇಕು ನೋಡಿ. ಆ ಡ್ರೀಮನ್ನ ಎತ್ಕೊಂಡು ನೀವು ಮುಂದಕ್ಕೆ ಯಾವುದಿದ್ದು ನಾನು ಮಾಡೇ ಮಾಡ್ತೀನಿ, ನಾನು ಚಾಲೆಂಜ್ ಇದೆ ಮಾಡೇ ಮಾಡ್ತೀನಿ, ಆ ರೀತಿಯಲ್ಲಿ. ದಟ್ ಈಸ್ ಕಾಲ್ಡ್ ಡ್ರೀಮ್. ಯಾವ ಯುವರ್ ಡ್ರೀಮ್? ನಾನು ಮನೆ ಕಟ್ಟೇ ಕಟ್ತೀನಿ, ಸಾಲ ತೀರಿಸಿಯೇ ತೀರಿಸ್ತೀನಿ, ನನ್ನ ಮಗಳನ್ನ ಡಾಕ್ಟರ್ ಇಂಜಿನಿಯರ್ ಮಾಡೇ ಮಾಡ್ತೇನೆ. ಓ ಹೌದಾ, ನಾನು ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ತೇನೆ, ನಾನು ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಎಂಜಾಯ್ ಮಾಡ್ತೀವಿ. ಇದು ಇರ್ಬೇಕು ನಿಮ್ಗೆ. ಹಣದ ತೊಂದರೆನೇ ಇಲ್ಲ. ಇದಕ್ಕೆ 4, ಇದಕ್ಕೆ 4 ಬಳೆ, ಇದಕ್ಕೆ ದಿನ ಬೇರೆ ಬೇರೆ ಒಂದೊಂದು ಫಂಕ್ಷನಿಗೆ ಒಂದೊಂದು ಏನು ಆರ್ನಮೆಂಟ್ ಹಾಕೊಂಡು ಹೋಗ್ತೀವಿ, ಡ್ರೆಸ್ ದಿನಕ್ಕೊಂದು ಡ್ರೆಸ್. ಈ ತರ ಇರ್ಬೇಕು ನಮ್ಮ ಡ್ರೀಮ್. ಆವಾಗ ನಿಮ್ಗೆ ಎಸ್ ಮಾಡೇ ಮಾಡ್ತೀರಿ. ಆ ಡೌಟ್ ಹೋಗ್ಬಿಡ್ತು, ಫಿಯರ್ ಇಲ್ಲ, ಕ್ಲಿಯರ್. ಆ ಥರ ಇರ್ಬೇಕು ನೋಡಿ ಡ್ರೀಮ್. ಇದೆಯಾ ನೋಡಿ. ಇಲ್ಲ ಅಂತ ಹೇಳಿದ್ರೆ ಡ್ರೀಮ್ಗೂ ಟ್ರೈನಿಂಗ್ ಅಟೆಂಡ್ ಮಾಡಿ. ಎರಡನೇದು ಒಂದು ಗೊತ್ತಾಯ್ತಲ್ಲ ನಿಮಗೆ, ಯಾಕೆ ನಾವು ಮುಂದಕ್ಕೆ ಹೋಗೋದಿಲ್ಲ? ಇದು ನಿಮ್ಮನ್ನ ಡ್ರೀಮ್ ಸ್ಟ್ರಾಂಗ್ ಇಲ್ಲ, ಡ್ರೀಮ್ ಸ್ಟ್ರಾಂಗ್ ಮಾಡಬೇಕು. ಇನ್ನೂ ಸ್ಟ್ರಾಂಗ್, ಇನ್ನೂ ಸ್ಟ್ರಾಂಗ್. ಡ್ರೀಮ್ ಬುಕ್ ಮಾಡಿ, ಅದರಲ್ಲೆಲ್ಲ ಬರೀರಿ. ಕಾರ್ ಯಾವ್ದು ಬೇಕು ಬರ್ರಿ, ಮನೆ ಏನು ಮಾಡಬೇಕು, ಎಲ್ಲಿ ಫಾರಿನ್ ಟ್ರಿಪ್ ಹೋಗಿ ಎಲ್ಲ ಬರೀರಿ. ನಾನು ಒಳ್ಳೆಯ ಸ್ಪೀಕರ್ ಆಗಬೇಕು ಬರೀರಿ, ನೀವು ನಾನು ಒಳ್ಳೆಯ ತಂದೆ ಆಗಬೇಕು ಬರೀರಿ. ಅದನ್ನು ಮಾಡಬೇಕು, ಅದನ್ನು ಕಲ್ಟಿವೇಟ್ ಮಾಡಬೇಕು. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಇನ್ ಮೈ ಮೈಂಡ್ ಆ್ಯಂಡ್ ಬಾಡಿ, ಕಾಮ್, ಪೀಸ್ಫುಲ್, ರಿಲ್ಯಾಕ್ಸ್ ಆ್ಯಂಡ್ ಹ್ಯಾಪಿ. ಐ ಆಮ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್. ಈ ಥರ ನೀವು ಅಫರ್ಮೇಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಐ ಆಮ್ ಗ್ರೇಟ್ ಅಂತ ಹೇಳಿ. ನಾನು ಆರೋಗ್ಯವಾಗಿದ್ದೇನೆ, ನಮ್ಮ ಮೈಂಡ್ ಆರೋಗ್ಯವಾಗಿದೆ, ನಮ್ಮ ಬಾಡಿ ಆರೋಗ್ಯವಾಗಿದೆ, ನಾನು ಆರೋಗ್ಯ ಹೇಳ್ತಾ ಹೋಗಿ ನೀವು ಆರೋಗ್ಯ ಆಗೋದಿಲ್ಲ ನೋಡಿ. ಇದೆಲ್ಲ ಡ್ರೀಮ್ಸ್. ಸಬ್ ಕಾನ್ಷಿಯಸ್ ಮೈಂಡನ್ನು ಟ್ಯಾಪ್ ಮಾಡ್ತಾ ಇರಬೇಕು, ಆಟೋಮೆಟಿಕ್ ಅವೇರ್ನೆಸ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ವರ್ಕ್ ಎಥಿಕ್ಸ್ ಬಿಯಾಂಡ್ ಯುವರ್ ಎಕ್ಸ್ಕ್ಯೂಸಸ್. 3,000 PV ಮಾಡೋದು ಮಾತ್ರ ಮರಿಬೇಡಿ. ಇದರ ಬೇಸಿಕ್ಗೆ 3,000, ಅದು ವರ್ಕ್, ಅದು ಮಾಡ್ಬೇಕು ನೀವು. 3,000 1ನೇ ತಾರೀಕು ಮಾಡಿ 10,000 ಪ್ರಾಡಕ್ಟ್ ತಗೊಳ್ಳೋದು, PV ಆಯ್ತು, ಮತ್ತೆ ಹೋಮ್ ಮೀಟಿಂಗ್ ಮಾಡೋದು, ಒನ್ ಮೀಟಿಂಗ್ ಮಾಡೋದು. ಎಕ್ಸ್ಕ್ಯೂಸ್ ಹೇಳಲಿಕ್ಕಿಲ್ಲ. ಜನ ಎಕ್ಸ್ಕ್ಯೂಸ್ ಐಟೀಸ್ ಇದೆ. ಏನದು ಎಕ್ಸ್ಕ್ಯೂಸ್ ಐಟೀಸ್ ಅಂದ? ಅದೊಂದು ರೋಗ, ನೆವನ ಹೇಳುವ ರೋಗ. ಮಳೆ ಬಂತು, ಮಳೆ ಬರದೆ ಮತ್ತೆ ಯಾವಾಗ ಬರ್ತದೆ? ಮಳೆಗಾಲದಲ್ಲಿ ಮಳೆ ಬರ್ತದೆ, ಬೇಸಿಗೆ ಕಾಲದಲ್ಲಿ ಶೆಕೆ ತುಂಬಾ ಜಾಸ್ತಿ ಇದೆ, ಹೀಟ್ ಜಾಸ್ತಿ, ಅದು ಬೇಸಿಗೆ ಕಾಲ ಬಂದೇ ಬರ್ತದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಯ್ತು ಅಲ್ಲ, ಬೆಂಗಳೂರಲ್ಲಿ ಟ್ರಾಫಿಕ್ ಆಗದೆ ಏನೋ ಇಲ್ಲಿ ಯಾವುದೋ ಒಂದು ಪುತ್ತೂರಿನಲ್ಲಿ ಟ್ರಾಫಿಕ್ ಆಗ್ತದೆ. ರೀಸನ್, ಜನ ರೀಸನ್ ಹೇಳುವುದಲ್ಲಿ ಎಕ್ಸ್ಪರ್ಟ್. ನಂಟರು ಬಂದ್ರು, ನಂಟರು ಬರದೆ ಮತ್ತೆ ಯಾರು ಬರ್ತಾರೆ ಮನೆಗೆ? ಇದೆಲ್ಲ ಎಕ್ಸ್ಕ್ಯೂಸ್ ಐಟೀಸ್ ಅಂತ ಒಂದು ರೋಗ. ಅದಿದ್ರೂ ಕೂಡ ಅದರಿಂದ ನೀವು ಹೊರಗೆ ಬಂದು ಬಿಸ್ನೆಸ್ ಮಾಡ್ಬೇಕು ನೋಡಿ. 5 ವರ್ಷ ಮತ್ತೆ ನಿಮಗೆ ಪ್ರತಿದಿನ ನೆಂಟರು ಬರಲಿ, ನೀವು ಮೀಟಿಂಗ್ ಬರೋದು ಬೇಡ. 5 ದಿವಸ ನೀವು ಜಾಮ್ ಆಗಲಿ, ಏನು ವರಿ ಮಾಡೋದು ಅಗತ್ಯ ಇಲ್ಲ. ಇದನ್ನ ನಾವು ಕರೆಕ್ಟ್ ಮಾಡ್ಬೇಕು ನೋಡಿ. ಸೊ ವರ್ಕ್ ಎಥಿಕ್ ಬಿಯಾಂಡ್ ಯುವರ್ ಎಕ್ಸ್ಕ್ಯೂಸಸ್. ಎಕ್ಸ್ಕ್ಯೂಸ್ 3,000 PV 1ನೇ ತಾರೀಕು ಮಾಡ್ಬೇಕು ಮಾಡಿ ನೀವು ಫೋಟೋ ಕಳಿಸ್ಬೇಕು ನೀವು ನಿಮ್ಮ ಅಪ್ಲೈನಿಗೆ. ನಾನು ಮಾಡಿ ಆಯ್ತು 3,000. ಅವಾಗ ನಿಮ್ಮ ಕೆಳಗಿನವ್ರು ನೋಡ್ತಾರೆ, ನಾನು ಮಾಡ್ತೀನಂತ. ಈಗ ನೋಡಿದ್ರೆ ನಿಮ್ಗೆ ನಾನು ಹೇಳಿದಲ್ಲ, ಒಬ್ರು ಯಾರೋ ತೇರ್ನಿ ಅವ್ರು ಹೇಳಿದ್ರು ಕೂಡ ಎಷ್ಟು ಜನ ಹೇಳಿದ್ರು ನೋಡಿ, ನಾವು ನಮ್ದಿಷ್ಟು ಜಾಯಿನ್ ಆಗಿದೆ. ಮಂಕಿ ಸಿ ಮಂಕಿ ಡೂ ಬಿಸ್ನೆಸ್. ಇದು ನಾವು ಫಸ್ಟ್ ಮಾಡಿಸ್ಬೇಕು ನೋಡಿ. ಆಟೋಮೆಟಿಕ್ ವರ್ಕ್ ಎಥಿಕ್ಸ್ ಬಿಯಾಂಡ್ ಯುವರ್ ಎಕ್ಸ್ಕ್ಯೂಸ್. 3,000 PV ಹಾಕಿ ನಿಮ್ಮ ಡೌನ್ ಲೈನ್ಗೆ ಹಾಕಿ, ಅವರು ಕೂಡ ಮಾಡ್ತಾರೆ. 6 ಜನ ಮಾಡಿದ್ರೆ ಆಯ್ತಲ್ಲ, ಸ್ಟ್ರಕ್ಚರ್. ಅವ್ರು ಹೇಳಿದ್ರಲ್ಲ ಆಗಲ್ಲ ಸ್ಟ್ರಕ್ಚರ್ ಅಂತ, ಅದೇ ಹೇಳುದು. ಮತ್ತೆ 6 ಜನ ಆದ್ರೆ ನೀವು ಥ್ರೂ. ಸೊ ಡೋಂಟ್ ಟೆಲ್ ಎನಿ ಎಕ್ಸ್ಕ್ಯೂಸಸ್. ಇವತ್ತಿಂದ ನೀವು ನೆವನ ಹೇಳೋದನ್ನ ಬಿಟ್ಬಿಡಿ. ಬಿಸ್ನೆಸ್ ಮಾಡೋರಿಗೆ ನಾನು ಹೇಳೋದು, 3,000 PV ಮಾಡಿ ಅದನ್ನ ಡೂಪ್ಲಿಕೇಟ್ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರಿಗೂ ದುಡ್ಡು ಬರ್ತದೆ, ದುಡ್ಡು ಬರಬೇಕು, ಅದು ಮಾಡು. ಓಕೆ, ಎರಡನೇದು ರೆಡಿಯಾ? ಎಕ್ಸ್ಕ್ಯೂಸ್ ಇಲ್ಲ, ನೋ ಎಕ್ಸ್ಕ್ಯೂಸ್. ಮೂರನೇದು, ಥರ್ಡ್ ಏನು? ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಇದೆಯಾ ತಮ್ಮ ಮೇಲೆ ತಮ್ಗೆ ಆತ್ಮವಿಶ್ವಾಸ? ಎಷ್ಟು ಜನರಿಗಿದೆ? ಕೈ ಎತ್ತಿ. ಆತ್ಮವಿಶ್ವಾಸ. ಹೌದು, ಶ್ರೀಧರ್ ಮೂರ್ತಿ ಅವರು ನಂಬರ್ 1 ಇದ್ದಾರೆ. ಅವರಿಗೆ ಭಯಂಕರ ಆತ್ಮವಿಶ್ವಾಸ, ಗ್ಯಾಟ್, ಅವ್ರು ಮಾಡೇ ಮಾಡ್ತಾರೆ. ಕಮಲಾಕ್ಷಿ ಅವರಿದ್ದಾರೆ, ವಾ ವೆರಿ ಗುಡ್. ಶೈಲಾ ಶೆಟ್ಟಿ ಅವರಿದ್ದಾರೆ, ವೆರಿ ನೈಸ್, ವೆರಿ ನೈಸ್. ಪ್ಲವ್ಯ ಅವರಿದ್ದಾರೆ, ವಾ. ಮಂಜು ಅವರಿದ್ದಾರೆ, ಜಯಪ್ರಕಾಶ್ ಅವರು, ಓಕೆ. ಗೋವಿಂದ್ ಪಾಂಡೆ ಅವರು,
ಈಗ ನಮ್ ಕೇಳೋದು ನಿಮ್ಮ ಹತ್ರ ಆತ್ಮವಿಶ್ವಾಸ ಎಲ್ಲಿ ಸಿಗ್ತದೆ? ಹಲೋ, ಯಾರಾದ್ರೂ ಹೇಳ್ಬೋದು ಆತ್ಮವಿಶ್ವಾಸ ಎಲ್ಲಿ ಸಿಗ್ತದೆ? ನಮ್ಮೊಳಗೆ ನಮ್ಮೊಳಗೇನೆ ಇರುತ್ತೆ ಸರ್. ಓಕೆ. ನಮ್ಮೊಳಗೆ ಇರುತ್ತೆ. ಜನ ಹೇಳ್ತಾರೆ ಆತ್ಮವಿಶ್ವಾಸ ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ, ಮಾರ್ಕೆಟ್ ಅಲ್ಲಿ ಸಿಗ್ತದಾ? ಸಿಗುವುದಿಲ್ಲ. ಆತ್ಮವಿಶ್ವಾಸವನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು. ಆತ್ಮವಿಶ್ವಾಸ ನಿಮ್ಮ ಒಳಗಿದೆ, ಆದ್ರೆ ಅದು ಡೆವಲಪ್ಮೆಂಟ್ ಮಾಡ್ಬೇಕು ನೀವು. ಎಲ್ಲಿ ಡೆವಲಪ್ಮೆಂಟ್ ಮಾಡೋದು? ಮೀಟಿಂಗ್ ಅಟೆಂಡ್ ಆಗೋದ್ರಿಂದ ಡೆವಲಪ್ಮೆಂಟ್ ಆಗ್ತದೆ. ನೀವು ಸೀದಾ ಫಂಕ್ಷನ್ಗೆ ಹೋಗೋದ್ರಿಂದ ಡೆವಲಪ್ಮೆಂಟ್ ಆಗ್ತದೆ. ನೀವು ಹೋಮ್ ಮೀಟಿಂಗ್ ಕೊಡೋದ್ರಿಂದ ಅದು ಡೆವಲಪ್ಮೆಂಟ್ ಆಗ್ತದೆ. ಸ್ಟೇಜಲ್ಲಿ ಹೋಗಿ ಮಾತಾಡೋದ್ರಿಂದ ಅದು ಡೆವಲಪ್ಮೆಂಟ್ ಆಗ್ತದೆ. ಸೊ ಅದನ್ನ ನಾವು ಡೆವಲಪ್ ಮಾಡಬೇಕು ಆತ್ಮವಿಶ್ವಾಸವನ್ನು. ಜನರಿಗೆ ಫಿಯರ್ ಇರ್ತದೆ, ಜನರಿಗೆ ಡೌಟ್ ಇರ್ತದೆ. ಇದನ್ನ ನಾವು ಡೆವಲಪ್ಮೆಂಟ್ ಮಾಡ್ಬೇಕು. ನಾವು ಬುಕ್ ಓದೋದ್ರಿಂದ, ವಿಡಿಯೋ ಕೇಳೋದ್ರಿಂದ, ನೀವು ಆಕ್ಟಿವಿಟಿ ಡೆಮಾನ್ಸ್ಟ್ರೇಷನ್ ಮಾಡೋದ್ರಿಂದ ಇದು ನಿಮಗೆ ಆಕ್ಟಿವಿಟಿ ಆಗ್ತದೆ ನೋಡಿ. ಸೊ ಅದರಿಂದ ಇವೆಲ್ಲ ತುಂಬಾ ಜನ 1 2 3 4 5 6 7 8 ಜನ ಆತ್ಮವಿಶ್ವಾಸ ಇದೆ. ಸೊ ಆತ್ಮವಿಶ್ವಾಸ ಇಟ್ಕೊಂಡ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ. ನಿಮ್ ಕೆಳಗಿನವ್ರು ತುಂಬಾ ಜನರಿಗೆ ಆತ್ಮವಿಶ್ವಾಸ ಇಲ್ಲ ಕಾಣ್ತದೆ, ಕೈ ಎತ್ತಾ ಇಲ್ಲ ಅವರು. ಸೊ ಅದರಿಂದ ಆತ್ಮವಿಶ್ವಾಸ ತುಂಬಾ ಆದ್ರೆ ಏನಾಗ್ತದೆ, ನಿಮ್ಮ ಆತ್ಮವಿಶ್ವಾಸಕ್ಕೆ ಏನ್ ಮಾಡ್ತಾರೆ? ಬಲೂನ್ ಇರ್ತದೆ ನೋಡಿ, ಬಲೂನ್, ಒಂದು ದೊಡ್ಡ ಬಲೂನ್ ಇರ್ತದೆ. ನಿಮ್ಮ ಆತ್ಮವಿಶ್ವಾಸ ಸ್ಟ್ರಾಂಗ್ ಇರ್ತದೆ, ಮನೆಗೆ ಹೋದ್ರು ಕೂಡ ಒಂದು ಪಿನ್ ಹಾಕಿ ಬಿಡ್ತಾರೆ, ಢಮ್ ಅಂತ. ನಿಮ್ಮ ಆತ್ಮವಿಶ್ವಾಸ ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಿರೋದು. ಹೇಗಿರ್ಬೇಕಿಂದ ಆತ್ಮವಿಶ್ವಾಸ ನೋಡಿದ್ರೆ ಅಲ್ಲಿ ಬಿಯಾಂಡ್ ಸಂಬಡೀಸ್ ಒಪಿನಿಯನ್. ಬೇರೆಯವರು ಏನು ಹೇಳ್ಬೋದು, ನಡೆಯುವುದಿಲ್ಲ ಅಂತ ಹೇಳ್ಬೋದು, ಡಿಎಕ್ಸನ್ ಆಗುದಿಲ್ಲ ಹೇಳ್ಬೋದು, ಡಿಎಕ್ಸನ್ ಕಾಸ್ಟ್ಲಿ ಅಂತ ಹೇಳ್ಬೋದು, ಡಿಎಕ್ಸನ್ ಕಷ್ಟ ಅಂತ ಹೇಳ್ಬೋದು, ಜನ ಬರುವುದಿಲ್ಲ ಹೇಳ್ಬೋದು. ಆದ್ರೆ ಅದಕ್ಕಿಂತ ತಮ್ಮ ಆತ್ಮವಿಶ್ವಾಸ ಸ್ಟ್ರಾಂಗ್ ಇರಬೇಕು. ಆವಾಗ ಮಾತ್ರ ಇದು ಸಕ್ಸಸ್ ಆಗಿ ನಡೀಲಿಕ್ಕೆ ಆಗ್ತದೆ. ಆತ್ಮವಿಶ್ವಾಸ ಹೇಗಿರ್ಬೇಕು? ಬೇರೆಯವರ ಅಭಿಪ್ರಾಯಕ್ಕಿಂತ ತಮ್ಮ ಆತ್ಮವಿಶ್ವಾಸ ಸ್ಟ್ರಾಂಗ್ ಇರ್ಬೇಕು. ಆವಾಗ ನೀವು ಮಾತ್ರ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತೀರಿ. ನೀವು ಕಾಫಿ ಕುಡಿದಿರಿ, ಟೀ ಕುಡಿದಿರಿ, ಎಸ್ ಕರೆಕ್ಟ್, ವರ್ಕ್ ಆಗಿದೆ. ನೀವು 1000 PV ಮಾಡಿದ್ರಿ, ಅಲ್ಲಿ 6% ಬಂದಿದೆ. 3000 PV ಮಾಡಿದ್ರಿ, 9% ಬಂದಿದೆ. ನೀವು ಸ್ಟಾರ್ ಏಜೆಂಟ್ ಆದಾಗ ನಿಮ್ಗೆ ಸರ್ಟಿಫಿಕೇಟ್ ಬಂದಿದೆ. ಇದೆಲ್ಲ ಆತ್ಮವಿಶ್ವಾಸ ಬೆಳೀತಾ ಹೋಗ್ತಾ ಇರ್ತದೆ. ಇದನ್ನ ನಿಮ್ಮನ್ನ ರೆಕಗ್ನಿಷನ್ ಮಾಡ್ತಾರೆ. ಎಸ್ ಕರೆಕ್ಟ್, ಆತ್ಮವಿಶ್ವಾಸ ಸ್ಟ್ರಾಂಗ್. ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಬೇರೆಯವರ ಒಪಿನಿಯನ್ಕ್ಕಿಂತ ನೀವು ಸ್ಟ್ರಾಂಗ್ ಇರಬೇಕು. ಬೇರೆ ಬೇರೆ ಕಂಪನಿಯವರು ಬಂದು ನಿಮ್ಮನ್ನು ನೆಗೆಟಿವ್ ಮಾಡ್ತಾರೆ. ಕೆಲವು ಟೈಮ್ ನಿಮ್ಮ ಸ್ಪಾನ್ಸರೇ ಕೂಡ ಬೇರೆ ನೆಟ್ವರ್ಕ್ ಹೋಗಿ ಅವ್ರು ಬಂದು ನಿಮ್ಮನ್ನು ನೆಗೆಟಿವ್ ಮಾಡ್ತಾರೆ. ನಿಮ್ಮ ಡೌನ್ ಲೈನ್ ಬಿಟ್ಟು ಹೋಗಿ ಅವರು ನಿಮ್ಮನ್ನು ನೆಗೆಟಿವ್ ಮಾಡ್ತಾರೆ. ಅದಕ್ಕಿಂತ ತಾವು ಶಾಕ್ ಪ್ರೂಫ್ ಆಗಿರ್ಬೇಕು ನೋಡಿ. ಆವಾಗ ನೀವು ಸಕ್ಸಸ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಕರೆಕ್ಟ್ ಆಗಿ ಮಾಡಬೇಕಾಗ್ತದೆ. ಓಕೆ ಓಕೆ, ಹ್ಯಾಂಡ್ ರೈಸ್ ಎಲ್ಲ ತೆಗೀರಿ ಮತ್ತೆ ನೋಡಿ. ರೈಟ್, ಈಗ ನೆಕ್ಸ್ಟ್ ಸ್ಟೆಪ್, ಈ ಮೂರು ಗೊತ್ತಾಯ್ತಲ್ಲ. ನಾವು ಸ್ಟ್ರಾಂಗ್ ಈಗ ಆಗ್ಬೇಕು. ಮೂರನೇದು ಏನು ಅಂತ? ಮೂರನೇದೀಗ ಏನಿರ್ಬೋದು? ಮೂರನೇದು ಏನು ಹೇಳ್ತಾರಪ್ಪ ಇವರು ಅಂತ. ಇದೆಲ್ಲ ನೋಡಿ, ನಾವು ಎಷ್ಟು ಹಣ ಕೊಟ್ಟು ಕಲ್ತು ಬಂದಿರೋದು ನಿಮ್ಗೆ, ಅದನ್ನೇ ಹೇಳ್ತಾ ಇರೋದು. ಹಾಗಾಗಿ ಸೆಲ್ಫ್ ಕಾನ್ಫಿಡೆನ್ಸ್. ನೆಕ್ಸ್ಟ್ ಸಬ್ಜೆಕ್ಟ್ ಈಸ್ ಟೀಚಬಿಲಿಟಿ ಇರ್ಬೇಕು. ಏನಿದು ಟೀಚಬಿಲಿಟಿ ಅಂದ್ರೆ? ನೀವು ಫಸ್ಟ್ ಕಲೀಲಿಕ್ಕೆ ರೆಡಿ ಇರ್ಬೇಕು ನೋಡಿ. ನೀವು ಕಲೀಲಿಕ್ಕೆ ರೆಡಿ ಇರಬೇಕು, ಕಲ್ತಾದ್ರ ನಂತರ ಕಲಿಸ್ಲಿಕ್ಕೂ ರೆಡಿ ಇರ್ಬೇಕು. ಇದು ಎರಡೂ ಇರ್ಬೇಕು. ಆದ್ರೆ ಜನರಿಗೆ ಏನಾಗ್ತದೆ, ನಾನು ಯಾಕ್ರಿ ಕಲಿಬೇಕು, ನಾನೊಬ್ಬ ಇಂಜಿನಿಯರ್, ಇವ್ದೇನು ಕಲಿಯೋದಿಲ್ಲ, ನಾನು ಅಷ್ಟು ವರ್ಷ ಕಲ್ತು ಬರಲಿಲ್ವಾ, ನಾನು ಡಾಕ್ಟರ್, ಇದೇನು ಜ್ಞಾನೋಧರ್ಮ ಕಲಿಬೇಕು, ನಾನು ಕಲೀಲಿಕ್ಕೆ ರೆಡಿ ಇಲ್ಲ. ಜನ ಆ ಥರ ಇರ್ತಾರೆ, ಅಡಮೆಂಟ್ ಅಂತ ಹೇಳ್ತಾರೆ ಅವರು, ಆ ಥರ ಸ್ಟ್ರಾಂಗ್. ಆದ್ರೆ ನೀವು ಇಲ್ಲಿ ಕಲೀಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಕಷ್ಟ. ತುಂಬಾ ಜನರಿಗೆ ಈಗೋ, ಐ ಕ್ಯಾನ್, ಬಟ್ ನೀವು ಅದನ್ನ ಏನ್ ಮಾಡಬೇಕು? ಬಿಯಾಂಡ್ ಯುವರ್ ಈಗೋ. ಈಗೋ ಒಂದು ದೊಡ್ಡ ಒಂದು ಅಡಚಣೆ ಇದೆ, ಪ್ರಾಬ್ಲಮ್. ಈಗೋ ಇರ್ತದೆ, ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಈಗೋವನ್ನು ಏನ್ ಮಾಡ್ಬೇಕಂದ್ರೆ, ಈ ಕವರ್ ಇದೆ, ಇಲ್ಲೊಂದು ಕವರ್ ಇದೆ, ಕವರ್ ಒಳಗಡೆ ಹಾಕ್ಬೇಕು. ಅಂದ್ರೆ ನಿಮ್ಮ ಪರ್ಸ್ ಇದೆ ನೋಡಿ, ಪರ್ಸ್ ಒಳಗಡೆ ಹಾಕ್ಬೇಕು. ಲೇಡೀಸ್ಗೆಲ್ಲ ವ್ಯಾನಿಟಿ ಬ್ಯಾಗ್ ಇದೆ, ಅದ್ರ ಒಳಗಡೆ ಹಾಕ್ಬೇಕು. ಅದು ಒಳಗಡೆ ಹಾಕಿ ಇಟ್ಕೊಡ್ರಿ, ಅಲ್ಲಿರ್ಲಿ ಅದು. ಬಟ್ ಇಲ್ಲಿ ನೀವು ಜ್ಞಾನೋಧರ್ಮ ಕಲೀರಿ, ಈ ಟೀಚಿಂಗ್ಸ್ ಅನ್ನ ಕಲೀರಿ, ಇದನ್ನೆಲ್ಲ ಕಲಿಯಿರಿ. ಯಾಕಂದ್ರೆ ಇದು ಹೊಸ ಸಬ್ಜೆಕ್ಟ್. ನೀವು ಖೋಖೋ ಆಡೋರು ಹೋಗಿ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬೇಡಿ. ಕ್ರಿಕೆಟ್ ಆದ್ರೆ ನಿಮ್ಮನ್ನ ಫಸ್ಟ್ ಬಾಲಿಗೆ ಬೋಲ್ಡ್ ಮಾಡಿ ಬಿಡ್ತಾರೆ, ಯಾಕಂದ್ರೆ ನೀವು ಕಲೀಲಿಲ್ಲ ಅಲ್ಲಿ. ಅದೇ ಇರೋದು ನೀವು. ಸೊ ಹಾಗಾಗಿ ಈಗ ನೀವು ಯಾವ್ದಾವ್ದೋ, ನೀವು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ನಿಮ್ಮ ಅಂಗಡಿ ಇರ್ಬೋದು, ಅಥವಾ ನಿಮ್ಗೆ ಬ್ಯೂಟಿ ಪಾರ್ಲರ್ ಇರ್ಬೋದು,
ಅಥವಾ ನಿಮ್ಗೆ ಬೇರೆ ಬೇರೆ ರಿಯಲ್ ಎಸ್ಟೇಟ್ ಇರ್ಬೋದು. ಇಲ್ಲಿ ಬಂದಾಗ ನೀವು ಅದನ್ನೆಲ್ಲ ತೆಗೆದು ಒಳಗಿಟ್ಕೊಂಡ್ಬಿಟ್ಟು ಇಲ್ಲಿ ಕಲೀಲಿಕ್ಕೆ ರೆಡಿ ಇರ್ಬೇಕು. ಕಲೀಲಿಕ್ಕೆ ರೆಡಿ ಇದ್ರೆ ಈ ಕಂಬ ಸ್ಟ್ರಾಂಗ್ ಆಗ್ತದೆ. ನೀವು ಕಲೀಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ತುಂಬಾ ಜನ ಬಿಟ್ಟು ಹೋಗಿ ಆಗಿದೆಯಲ್ಲ, ಅದೇ ತರ ಶಿಪ್ ಅಲ್ಲಿ ಎಳೆದು ಹೋಗಿರ್ತಾರ. ಅವರಿಗೆ ಕ್ರೌನ್ ಅಂಬಾಸಿಡರ್ ಎಲ್ಲ ಕನಸಿನ ಮಾತು. ಅವ್ರು ಒಂದು ದಿವಸಕ್ಕೆ ನೀವು ಇನ್ನೂ ಡಿಎಕ್ಷನ್ ಇದ್ದೀರಾ ಕೇಳ್ತಾರ. ನಮ್ಗೆ ಎಷ್ಟೋ ಜನ ಕೇಳ್ತಾರೆ, ನೀವು ಇನ್ನೂ ಡಿಎಕ್ಷನ್ ಮಾಡ್ತಾ ಇದ್ದೀರಾ? ಆಗ ಸೊ ಟೀಚಬಿಲಿಟಿ ಇರ್ಬೇಕು. ಕಲಿಬೇಕು ಇನ್ನೂ ಕಲಿಬೇಕು. ದೇವ್ರು ಯಾಕೆ ನಿಮ್ಗೆ ಒಂದಕ್ಕೆ ಕಿವಿ ಕೊಡ್ಬೋದು, ಎರಡು ಯಾಕೆ ಕೊಟ್ಟಿದ್ದಾನೆ? ಕಲೀಲಿ, ತಗೊಳ್ಳೋ, ಇನ್ನೂ ತಗೋ. ಈಗೋ ಇಟ್ಕೋಬಾ. ಈಗೋ ಬಂತು, ನಾನು ಡೈಮಂಡು, ನಾನು ಡಬಲ್ ಡೈಮಂಡು, ನೀವು ಟ್ರಿಪಲ್ ಡೈಮಂಡ್, ಗೋಲ್ಡ್ ಡೈಮಂಡ್, ಕ್ರೌನ್ ಅಂಬಾಸಿಡರ್. ಎಷ್ಟೋ ಜನ ಯಾರು ಇಲ್ಲ ನೋಡಿ ಇಲ್ಲಿ. ಯಾಕೆಂದ್ರೆ ಅವ್ರಿಗೆ ಬಂದ್ಬಿಡ್ತೆ, ನನ್ನ ಹತ್ರ ಮೇಲೆ ಯಾರು ಇಲ್ಲ, ನಾನು ಟ್ರಿಪಲ್ ಡೈಮಂಡ್, ಗೋಲ್ಡ್ ಡೈಮಂಡ್, ಕ್ರೌನ್ ಡೈಮಂಡ್ ಆಗಿದ್ದಿಲ್ಲ. ಆ ಈಗೋ ಇಟ್ಕೊಂಡ, ಹೌದಾ, ಪುನಃ ಡೌನ್ ಟು ದ ಅರ್ತ್ ಅಂತ ಹೇಳ್ತೀವಿ. ಸೊ ಈಗೋ ಇಟ್ಕೋಬಾರ್ದು. ನೋ ಈಗೋ. ಡಾಕ್ಟರ್ ಲಿಮ್ ಗೊತ್ತುಂಟ, ನನ್ನ ಹತ್ರ 2 ಸೂಟ್ ಕೇಸ್ ಇದ್ರೆ, ಡಾಕ್ಟರ್ ಲಿಮ್ ಪಕ್ಕದಲ್ಲಿದ್ರೆ ಒಂದು ಸೂಟ್ ಕೇಸ್ ಡಾಕ್ಟರ್ ಲಿಮ್ ತಗೊಳ್ತಾರೆ. ಗೊತ್ತಿದೆ ನಿಮ್ಗೆ? ಅಷ್ಟು ಅವರ ಒಂದು ಮೈಂಡ್ ಉಂಟಲ್ಲ, ಯಾರಿಗೂ ಬರ್ಲಿಕ್ಕಿಲ್ಲ ಆ ತರ ಒಂದು ಭಾವನೆಗಳು. ಅಂತ ಒಂದು ಅಷ್ಟು ದೊಡ್ಡ ವ್ಯಕ್ತಿ ಡೌನ್ ಟು ದ ಅರ್ತ್ ಇದ್ದಾರೆ. ನಾವು ಹೇಗಿರ್ಬೇಕು ಜಸ್ಟ್ ಇಮ್ಯಾಜಿನ್ ಮಾಡಿ. ಟೀಚಬಿಲಿಟಿ ಬಿಯಾಂಡ್ ಯುವರ್ ಈಗೋ. ಈಗೋ ಜನರನ್ನ ಹಾಳು ಮಾಡ್ತದೆ, ಈಗೋ ಜನರನ್ನ ಕೆಳಗಡೆ ದೂಡ್ತದೆ. ಆ ಈಗೋವನ್ನ ಬಿಟ್ಬಿಡ್ಬೇಕು. ಈಗೋ ಅಂದ್ರೆ ಕನ್ನಡದಲ್ಲಿ ಅಹಂ ಅಂತ ಹೇಳ್ಬೋದೇನ? ಅಹಮ್ಮ, ಈಗೋ ಕನ್ನಡ ವರ್ಡ್. Yes, sir. ಅಹಂ ಅಲ್ಲ, ಜನರಿಗೆ ಅಹಂ. ಏನ್ ಮೇಡಮ್? ಅಹಂಕಾರ. ಅಹಂಕಾರ ಭಾರಿ ಕಷ್ಟ. ಅಹಂಕಾರ ಇರ್ಬಾರ್ದು. ಇದೇ ನೀವೆಷ್ಟೇ ಮಾತಲ್ಲಿ ದೊಡ್ಡ ಹಾ ಯಾರಿಗೂ 100% ನಮಗೆ ಗೊತ್ತಿರೋದಿಲ್ಲ. ಸಾಯೋ ತನಕ ಕಲೀಲಿಕ್ಕೆ ಇರುದು. ಹಾ ಕರೆಕ್ಟ್ ಮೇಡಮ್. ನಾವು ಕಲಿತಾ ಹೋಗ್ತಾ ಇರ್ಬೇಕು. ಅವಾಗಲೇ ನಾವು ಒಂದು ಲೆವೆಲ್. ಅಂದ್ರೆ ಈಗ ನೋಡಿ, ಕೆಲವು ಹೂಗಳೆಲ್ಲ ನೋಡಿ, ದೊಡ್ಡ ಹೂ ಬಿಟ್ಟಾಗ ಆ ಹೂಗಳಿಗೆ ಅಹಂಕಾರ ಬರುದಿಲ್ಲ ಅಂತೆ, ಅದು ಬೆಂಡ್ ಆಗ್ತದಂತೆ. ಹೀಗೆ ಗೊತ್ತಾಯ್ತು ನಿಮ್ಗೆ? ಬೆಂಡ್ ಆಗ್ತದೆ ಅಂದ್ರೆ ಅದಕ್ಕೆ ಅಹಂಕಾರ ಬರ್ಬೇಕಲ್ಲ. ಯಾಕಂದ್ರೆ ನಾನು ಒಂದು ದೊಡ್ಡ ಹೂ ಬಿಟ್ಟಿದ್ದೀನಿ ಅಥವಾ ಫಲ ಬಿಟ್ಟಿದ್ದೀನಿ, ಅದು ಬೆಂಡ್ ಆಗ್ತದಂತೆ ನೇಚರ್ಗೆ, ಥ್ಯಾಂಕ್ಸ್ ಅಂತ ಹೇಳ್ತದಂತೆ. ಬಟ್ ನಾವೇನ್ ಮಾಡ್ತೀವಿ? ಅಹಂಕಾರ. ಅದೇ ಪ್ರಾಬ್ಲಮ್. ಅಹಂಕಾರ ಇರಬಾರ್ದು. ಟೀಚಬಿಲಿಟಿ ಕಲಿಬೇಕು, ಇನ್ನೂ ಕಲೀರಿ. ಸೊ ಈಗ 4 ಪಾಯಿಂಟ್ ಕರೆಕ್ಟಾ? 5ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಲ್ಲೇ ಜನ ಡ್ರಾಪ್ ಔಟ್ ಆಗೋದು ನೋಡಿ. ಈ 5ನೇ ಪಾಯಿಂಟ್ ಉಂಟಲ್ಲ, ಡ್ರಾಪ್ ಔಟ್. ಆಲ್ರೆಡಿ ನಮ್ಮ ಲೀಡರ್ ಆಲ್ರೆಡಿ ಆ ಪಾಯಿಂಟ್ ಅನ್ನು ಹೇಳಿದ್ದಾರೆ ಬೆಳಿಗ್ಗೆ. ನೀವು ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ. ದಟ್ ಈಸ್ ಕಾಲ್ಡ್ ಫೋಕಸ್. ನಾವು ಫೋಕಸ್ ಇಸ್, ಡಾಕ್ಟರ್ ಲಿಮ್ ಯಾವಾಗ್ಲೂ ಹೇಳ್ತಾರೆ, ಫೋಕಸ್ ಚೇಂಜ್ ಮಾಡಬಾರ್ದು ನೀವು ಅಂತ. ನೀವು ಒಂದಕ್ಕೆ ಫೋಕಸ್ ಮಾಡಿದ್ರೆ, ಫಸ್ಟ್ ಈಗ ಸ್ಟಾರಿಗೆ ಫೋಕಸ್ ಮಾಡಿ, ಸ್ಟಾರ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಈಗ ನೋಡಿ, ಫೋಕಸ್ ಇನ್ ದ ಸೆನ್ಸ್, ಒಂದು ಸಲ ನಿಮ್ಗೆ ಈ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಒಂದು ಟೆಸ್ಟಿಂಗ್ ಮಾಡ್ಲಿಕ್ಕೆ ಹೇಳ್ತಾರೆ. ಪಾಂಡವರಿಗೆಲ್ಲ ಟೆಸ್ಟಿಂಗ್, ಅವರ ಕೌರವರಿಗೆಲ್ಲ ಟೆಸ್ಟಿಂಗ್ ಅಲ್ಲಿ ಹೇಳ್ತಾರೆ ಅವರು. ನೋಡು, ಮೇಲ್ಗಡೆ ಒಂದು ಹಕ್ಕಿ ಕೂತ್ಕೊಂಡಿದೆ ಮರದಲ್ಲಿ, ಮತ್ತೆ ಈಗ ಇಲ್ಲಿ ಕೆಳಗಡೆ ಅವರು ನೀರು ಅದು ನೀರೋ ಎಣ್ಣೆನೋ ಇಟ್ಕೊಳ್ಳಿ, ಅದು ಇಟ್ಟಿರ್ತಾರೆ ಡ್ರಮ್. ಅದನ್ನ ನೋಡ್ಬಿಟ್ಟು ಮೇಲ್ಗಡೆ ಪಕ್ಷಿಗೆ ಹೊಡಿಬೇಕು. ಗೊತ್ತಾಯ್ತು ನಿಮ್ಗೆ? ಫೋಕಸ್ ಮಾಡ್ಬೇಕು. ಅವಾಗ ಒಬ್ರೊಬ್ರನ್ನೇ ಕರೀತಾರೆ, ಬಂದು ನಕುಲ ಸಾಧ್ಯರು ಬರ್ತಾರೆ. ಅವರು ನಾವು ಟ್ರೈ ಮಾಡಿ ನಾವು ಹೊಡಿತೀವಿ ಅಂತ. ಅವ್ರು ನೋಡ್ತಾರೆ, ಏನ್ ಕಾಣ್ತಾ ಇದೆ ಕೇಳ್ತಾರೆ ದ್ರೋಣಾಚಾರ್ಯ ಅವರಿಗೆ. ಆಕಾಶ ಕಾಣ್ತಾ ಇದೆ ಸರ್, ಮತ್ತೆ ಮರ ಕಾಣ್ತಾ ಇದೆ. ಆಕಾಶ ಕಾಣ್ತದೆ, ಮರ ಕಾಣ್ತಾ ಇದೆ. ಓ ಹೌದು, ಓಕೆ ಥ್ಯಾಂಕ್ ಯು. ಹಕ್ಕಿಯೇ ಕಾಣಲಿಲ್ಲ ಅವ್ರಿಗೆ, ಅಂದ್ರೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಬಂತು, ಧರ್ಮರಾಯ ಅಂತ ತಿಳ್ಕೊ. ಗುರುಗಳೇ, ಆಕಾಶ ಕಾಣ್ತದೆ, ಮರನೂ ಕಾಣ್ತಾ ಇದೆ, ಹಕ್ಕಿನೂ ಕಾಣ್ತಾ ಇದೆ, ಬಿಡುಬಾರ್ದು. ಆಗ್ಲೇ ಹೋಯ್ತು. ನೆಕ್ಸ್ಟ್ ಭೀಮ ಬಂದ. ಸೊ ಆಕಾಶ ಕಾಣ್ತದೆ, ಮರನೂ ಕಾಣ್ತದೆ, ಹಕ್ಕಿ ಕಾಣ್ತದೆ, ಹಕ್ಕಿ ಕಾಲ್ ಕಾಣ್ತದೆ, ಹಕ್ಕಿ ಎಲ್ಲ ಎಲ್ಲ ಕಾಣ್ತದೆ, ಬಿಡುಬಾಡ ಆಗ್ಲೇ. ಲಾಸ್ಟಿಗೆ ಅರ್ಜುನ ಬರ್ತ. ಅರ್ಜುನಿಗೆ ಕೇಳ್ತಾರೆ, ಏನ್ ಕಾಣ್ತಾ ಇದೆ? ಈಗ ನೋಡ್ತಾನೆ, ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ. ಅವು ಹೇಳಿದ, ಇವ್ರಿಗೆ ನೆನಪೇ ಹೋಗಿದೆ, ದ್ರೋಣಾಚಾರ್ಯರು ಹಕ್ಕಿಯ ಕಣ್ಣಿಗೆ ಹೊಡಿಬೇಕಂತ ಹೇಳಿದ್ದಾರೆ. ಇವನು ಹೇಳ್ತಾನೆ, ಕಣ್ಣು ಮಾತ್ರ ಕಾಣ್ತಾ ಇದೆ, ಬಿಡುವ ಕಣ್ಣಿಗೆ ಹೊಡಿತೀನಿ. ದಟ್ ಈಸ್ ಕಾಲ್ಡ್ ಫೋಕಸ್.
ನಮ್ಗೆ ಏನ್ ಕಾಣ್ತದೆ, ಡಿಎಕ್ಸನ್ ಜೊತೆಗೆ ಬೇರೆ ಅದು ಕಾಣ್ತದೆ, ಇದು ಕಾಣ್ತದೆ, ಎಲ್ಲಾ ಕಾಣ್ತದೆ. ಹೇಗೆ ಹೋಗೋದು? ಫೋಕಸ್ಸೇ ಇಲ್ಲ. ಇದೇ ಪ್ರಾಬ್ಲಮ್. ನಮ್ಗೆ ಏನು ಡಿಎಕ್ಸನ್ ಮಾತ್ರ ನೋಡಿ, ನಾವು ಡಿಎಕ್ಸನ್, ನಮ್ಗೆ ಡಿಎಕ್ಸನ್ ಫೋಕಸ್ ಇದು ಹೀಗಿದ್ದಾಗ ಮಾತ್ರ ನೀವು ಅಲ್ಲಿ ರೀಚ್ ಆಗ್ಲಿಕ್ಕೆ ಆಗ್ತದೆ. ನಾವು ಎಲ್ಲವನ್ನೂ ಮಾಡ್ತೀವಿ ಅಂದ್ರೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ನೆಟ್ವರ್ಕ್ ಮಾಡ್ಬೇಕು, ಒಂದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ಗಟ್ಟಿಯಾಗಿ ಅದನ್ನೇ ಮಾಡಿ, ಅದನ್ನೇ ನಂಬಿ, ಆವಾಗ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಆದರೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಆದ್ರೆ ಅಲ್ಲಿ ಏನ್ ಮಾಡಿದ್ರು ಬರ್ತಿದ್ದಾರೆ ನೋಡಿ, ಬಿಯಾಂಡ್ ಯುವರ್ ಡಿಸ್ಟ್ರಾಕ್ಷನ್ಸ್ ಇದೆ. ನೀವು ಫೋಕಸ್ ಮಾಡಿ ಆಗಿದೆ, ಈಗ ಸ್ಟಾರ್ ಆಗ್ಲೇಬೇಕು, ರೂಬಿ ಆಗ್ಲೇಬೇಕು, ಡೈಮಂಡ್ ಆಗ್ಲೇಬೇಕು. ಆವಾಗ ನೀವು ಏನಿದೆ, ನೀವು ಹೋಗ್ಬೇಕಲ್ಲ, ವರ್ಕ್ ಮಾಡಬೇಕು. ಒಂದ್ ಪ್ಲಾನು, ದಿನಕ್ಕೆ 2 ಪ್ಲಾನು, 3 ಪ್ಲಾನು. ಮಳೆ ಬರ್ತದೆ, ಜಡಿ ಮಳೆ, ಗುಡುಗು ಸಿಡಿ ಮಳೆ ಬರ್ತದೆ, ಮೀಟಿಂಗ್ ಟೈಮಲ್ಲಿ ಹೋಗೋದು ಲೇಟ್ ಆಯ್ತು, ಬಸ್ ಇಲ್ಲ, ಆಮೇಲೆ ಮನೇಲಿ ನೋಡಿದ್ರೆ ಕರೆಂಟ್ ಇಲ್ಲ, ಆ ಮನೆಯಿಂದ ಫೋನ್ ಬರ್ತದೆ. ಡಿಸ್ಟ್ರಾಕ್ಷನ್ಸ್ ತುಂಬಾ ಇದೆ, ಒಂದೆರಡಲ್ಲ. ಇದನ್ನ ನೀವು ಮೆಟ್ಟಿ ಮುಂದಕ್ಕೆ ಹೋಗ್ಬೇಕು ನೋಡಿ. ಫೋಕಸ್ ಮಾಡಿದಾಗ ಏನಾಗ್ತದೆ, ಡಿಸ್ಟ್ರಾಕ್ಷನ್ಸ್. ನಾವು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ದಿನ, 1 ವಾರ 15 ದಿವಸ ಹೋದ್ರಂತ ಅದನ್ನೆಲ್ಲ ಮುಂದಕ್ಕೆ ದಾಟಿ ಹೋಗಿದ್ವಿ ನಾವು. ಡಿಸ್ಟ್ರಾಕ್ಷನ್ ಗ್ಯಾರಂಟಿ ಇದೆ, ತೊಂದರೆಗಳು ಬಂದೇ ಬರುತ್ತೆ. ತೊಂದರೆ ಯಾರಿಗೆ ಬರೋದು? ಮನುಷ್ಯರಿಗೆ ಮಾತ್ರ, ಕೆಲಸ ಮಾಡೋರಿಗೆ ಮಾತ್ರ. 3000 PV, 5000 PV ಪ್ಲಾನ್ ಕೊಡೋವರಿಗೆ ಡಿಸ್ಟ್ರಾಕ್ಷನ್ ಬರ್ತದೆ. ಇದನ್ನ ನೀವು ಶಾಕ್ ಪ್ರೂಫ್ ಇರ್ಬೇಕು ನೀವು. ಎಸ್, ನಾನು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ನಾನು ಮುಂದಕ್ಕೆ ಹೋಗ್ತೀನಿ, ಈ ತೊಂದರೆಗಳನ್ನ ಮೆಟ್ಟಿ ಮುಂದಕ್ಕೆ ಹೋಗ್ತೀನಿ, ನಾನು ಕ್ರೌನ್ ಡೈಮಂಡ್ ಆಗ್ತೀನಿ. ನೀವು ಆ ಸ್ಟೋರಿ ಕೇಳಬೇಕು, ಸಕ್ಸಸ್ ಸ್ಟೋರಿ ಆಫ್ RVC ಚಾನಲ್, DXN ನಲ್ಲಿ 2 ಲಕ್ಷ, 3 ಲಕ್ಷ, 5 ಲಕ್ಷ ಅವರ ಸ್ಟೋರಿ ಕೇಳಿ. ಅವ್ರ ಮನೆಯಿಂದ ಹೊರಗೆ ಹಾಕಿದಾರೆ ಒಬ್ಬರನ್ನ, ಒಂದು ಲೇಡಿಯಿಂದ ಮನೆಯಿಂದನೇ ಹೊರಗೆ ಹಾಕೋ ತಂದೆ ತಾಯರು. ಅವಳು ಯಾವುದೋ ಒಂದು ಸಿಟಿಯಲ್ಲಿ ಹೋಗಿ ಅಲ್ಲಿ ಬಾಡಿಗೆ ಮನೆಯಲ್ಲಿದ್ದು ಅಲ್ಲಿ DXN ಕಟ್ಟಿದ್ಲು ಅವಳು. ಎಷ್ಟು ರೀತಿಯ ಒಂದು ಲೇಡಿ, ಒಂದು ಹೆಣ್ಮಗಳು ಮನೆಯಿಂದ ಹೊರಗೆ ಹಾಕಿದ್ರೆ ಏನಾಗ್ಬೋದು? ಯಾಕಂದ್ರೆ ಇವಳು ಓದೋದು ಬಿಟ್ಟು ಇದನ್ನ ಮಾಡ್ತಾ ಇದ್ದಾಳೆ ಇದಂತ, ಯಾರೋ ಇವಳು ತಲೆಗೆ ಮದ್ದು ಹಾಕಿದಾರ. ಈ ರೀತಿ ಅಷ್ಟ್ರ ಮಟ್ಟಿಗೆ ಜನರಿಗೆ ಈ ಈ ತೊಂದರೆಗಳನ್ನು ಕೊಟ್ಬಿಡ್ತಾರೆ. ತಂದೆ ತಾಯಿಯಿಂದ ತೊಂದರೆ ಇದೆ, ಗಂಡನಿಂದ ತೊಂದರೆ, ಹೆಂಡತಿಯಿಂದ ತೊಂದರೆ, ಮಕ್ಕಳಿಂದ ರಿಜೆಕ್ಷನ್ಸ್, ಬೇರೆ ನೆಟ್ವರ್ಕ್ ಕಂಪನಿಯಿಂದ ರಿಜೆಕ್ಷನ್ಸ್, ಅವರ ಬಾಸ್ ಇಂದ ರಿಜೆಕ್ಷನ್, ಗೌರ್ಮೆಂಟ್ ಇಂದ ರಿಜೆಕ್ಷನ್ಸ್. ನೀವೆಲ್ಲ ಬೇರೆ ಮಾಡೋದಾದ್ರೆ ಹೋಗ್ರಿ, ಗೆಟ್ ಔಟ್ ಅಂತಾರೆ. ನೀವು ಬೇರೆ ಅದನ್ನು ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ಮಾಡ್ತೀರಿ, ನೀವು ಮಾಡ್ಲಿಕ್ಕಿಲ್ಲ ಅಂತ. ಈ ತರದಲ್ಲಿ ಎಷ್ಟು ರಿಜೆಕ್ಷನ್ಸ್ ಬರ್ತದೆ, ಎಷ್ಟು ತೊಂದರೆಗಳು ಬರ್ತದೆ. ಫೋಕಸ್ ಚೇಂಜ್ ಆಗ್ಬಾರ್ದು. ಡಾಕ್ಟರ್ ಲಿಮ್ ಇವತ್ತು ಸಕ್ಸಸ್ ಆಗ್ಲಿಕ್ಕೆ ಕಾರಣನೇ ಫೋಕಸ್ ನೋಡಿ. ಆ ಫೋಕಸ್ ಇಂದಾನೆ ಅವ್ರು ಅಷ್ಟು ಎತ್ತರಕ್ಕೆ ಬೆಳೆದವು. ಯಾರು ಎಣಿಸ್ಲಿಲ್ಲ ಇಷ್ಟು ಒನ್ ವರ್ಲ್ಡ್ 1 ಮಾರ್ಕ್, ಇಷ್ಟು ದೇಶಕ್ಕೆ ಯಾವ ನೆಟ್ವರ್ಕ್ ಕಂಪನಿಗಳು ಇಲ್ಲ. ಆದ್ರಿಂದ ನೀವು ಈ 5 ನಾವು ಕರೆಕ್ಟ್ ಮಾಡಿದ್ರೆ 4ನೇ ಪಿಲ್ಲರ್ ಸ್ಟ್ರಾಂಗ್ ಆಗಿಬಿಡುತ್ತದೆ. 3 ಆಲ್ರೆಡಿ ಸ್ಟ್ರಾಂಗ್ ಇದೆ, ಕಂಪನಿ ಸ್ಟ್ರಾಂಗ್ ಇದೆ, ಕಂಪನಿ ಸಿಸ್ಟಮ್ ಸ್ಟ್ರಾಂಗ್ ಇದೆ, ನಿಮ್ಮ ಅಪ್ಲೈನ್ ಸ್ಟ್ರಾಂಗ್ ಇದ್ದಾರೆ, ತಾವು ಸ್ಟ್ರಾಂಗ್ ಆಗಿಬಿಡ್ತಾರೆ. ಆವಾಗ ಬಿಲ್ಡಿಂಗ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ. 3 ವರ್ಷದಲ್ಲಿ ಗಟ್ಟಿ, 4 ವರ್ಷದಲ್ಲಿ ಸ್ಟ್ರಾಂಗ್, 5 ವರ್ಷದಲ್ಲಿ ಫ್ರೀಡಮ್, ಫುಲ್ ಫ್ರೀಡಮ್ ಆಗ್ಬಿಡ್ತದೆ. ಗೊತ್ತಾಯ್ತು ನಿಮ್ಗೆ? ಇದು 4 ಪಿಲ್ಲರ್ ಏನಂತ, 4 ಪಿಲ್ಲರ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿಗೆ ಇವತ್ತು ಕ್ಲೋಸ್ ಮಾಡ, ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ಅದರ ಬಗ್ಗೆ ಡೀಟೇಲ್ ಇದೆ. ನಿಮ್ಗೆ ಈಗ ಅದನ್ನ ನಾಳೆ ಕಂಪ್ಲೀಟ್ ಮಾಡೋಣ, ಫುಲ್ ಡೀಟೇಲ್. ಹೇಗೆ ಹೊರಗೆ ಬರ್ಬೋದು, ಈಗ ಆಲ್ರೆಡಿ ತೊಂದರೆಗಳಿದೆ, ಅದರಿಂದ ನೀವು ಹೇಗೆ ಹೊರಗೆ ಬರ್ಬೋದು ಈ ಸ್ಲೈಡ್ಸ್ ಅಲ್ಲಿ ಇದೆ. ಅದರಿಂದ ನೀವು ಹೊರಬರ್ಲಿಕ್ಕೆ ಆಗ್ತದೆ. ಫಾಲೋ ಯುವರ್ ಡ್ರೀಮ್ಸ್ ಅಂಡ್ ಪರ್ಸ್ಯೂ ದೆಮ್ ವಿತ್ ಕರೇಜ್. ಡ್ರೀಮ್ಸ್ ಅನ್ನ ಮಾಡ್ತೇವೆ, ಪರ್ಸ್ಯೂ ಕರೇಜ್ ಬೇಕು ನಿಮ್ಗೆ. ಅದನ್ನೆಲ್ಲ ನಿಮ್ಗೆ ನಾಳೆ ಎಲ್ಲ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಏನಾದ್ರು ಕೇಳಲಿಕ್ಕಿದ್ರೆ, ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು. ಸೆಕೆಂಡ್ ಸ್ಲೈಡ್ ಒಂದು ಇನ್ನೊಮ್ಮೆ ಹಾಕ್ಬೋದು ಸರ್, ಅದು ಸೆಕೆಂಡ್ ಸ್ಲೈಡ್ ಕಂಪನಿ DXN ಕಂಪನಿ ನೆಕ್ಸ್ಟ್ ಒಂದು ಸ್ಲೈಡ್ ಇತ್ತಲ್ಲ, ಯಾವಾಗ ಅದು ಹಿಂದಿದ್ದ? ಅದೇ ಕಂಪನಿ ಅಸೆಟ್ಸ್, ಐಲ್ಯಾಂಡ್ಸ್, ಮತ್ತೆ ಅದೊಂದು ಸ್ಲೈಡ್ ಅದು ನಂಗೆ ಸ್ವಲ್ಪ ಅದು ಮಿಸ್ ಆಯ್ತು. ಹೌದಾ? ಜಸ್ಟ್ ಎ ಮಿನಿಟ್. ವಿ ಆರ್ ವಿತ್ ಯು, ಡೋಂಟ್ ವರಿ, ವಿ ಆರ್ ವಿತ್ ಯು ಆಲ್ವೇಸ್. ನಿಮ್ಮ ಅಪ್ಲೈನ್ ಎಲ್ಲ ಫೋಟೋ ತೆಗೆದು ಇಟ್ಕೊಳ್ಳಿ. ಇವರೆಲ್ಲ ನಿಮ್ಮ ಅಪ್ಲೈನ್ ಇದ್ದಾರೆ, ನಿಮ್ಮ ಟೀಮ್ನವ್ರು ಎಷ್ಟು ಜನ ಅಪ್ಲೈನ್ ಇದ್ದಾರೆ ನೋಡಿ. ನೀವು ಅಪ್ಲೈನ್ ಜೊತೆ ಕುತ್ಕೊಂಡು ಬಿಸ್ನೆಸ್ ಕಟ್ಟಬೇಕಾಗ್ತದೆ. ಯಾವ ಸ್ಲೈಡ್ ಅಂತ ಗೊತ್ತಾಗ್ತದೆ. ತುಂಬಾ ಹಿಂದೆ ಹೋಗ್ಬೇಕಾ? ಸ್ಟ್ರೆಂತ್ ಕಂಪನಿ ನೋಡಿ ಬಂದಿದ್ದು, ಸ್ಟ್ರೆಂತ್ ಆಫ್ ದ ಕಂಪನಿ ಇದಾಗಿದೆ. ನೆಕ್ಸ್ಟ್ ಇದು ಡಾಕ್ಟರ್ ಲಿಮ್. ಇದು ಸ್ಟ್ರೆಂತ್ ಆಫ್ ದ ಕಂಪನಿ.
1 minute. Strength of the company. Okay. Strength of the company ಬಂತು ನೋಡಿ. ಅದೇ ಸರ್. ಓಕೆ. ಇದರಲ್ಲಿ ಒಂದು ಇದೆಯಲ್ಲ, ಇದನ್ನ ಟಾಪ್ 100 ಕಂಪನಿ ಮಾಡಿ. ಈಗ 200 ಕಂಪನಿಯಲ್ಲಿ, ಈಗ ಟಾಪ್ 100 ಕಂಪನಿಯಲ್ಲಿ ಬಂದ್ಬಿಟ್ಟಿದೆ. 15th ಪ್ಲೇಸ್ ಅಲ್ಲಿ ಇದೆ ಕಂಪನಿ ಆಲ್ರೆಡಿ. ಅದೊಂದು ಈಗ ಹಳೇದು, ಇದು ಸ್ವಲ್ಪ ಓಲ್ಡ್. ಇದೆಲ್ಲ ಮಾಡಿದ ನಂದು ಒಂದು 10-15 ವರ್ಷ ಹಿಂದಿನ ಸ್ಲೈಡ್ಗಳು. ಓಕೆ, ಕರೆಕ್ಟ್ ಆಯ್ತಲ್ಲ, ಸಿಕ್ಕಿದೆಲ್ಲ? ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್. ಓಕೆ, ಎನಿಬಡಿ ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಒನ್ಸ್ ಅಗೇನ್ ಆಲ್ ದ ಲೀಡರ್ಸ್, ಈಗ ಆಲ್ರೆಡಿ 59, 61 ಬಂದಿದ್ರಿ. ಈಗ ನೆಕ್ಸ್ಟ್ ವೀಕಲ್ಲಿ ನಾವು ಹೋಗ್ಬೇಕು. ಈಗ 60 ಕ್ರಾಸ್ 70, 80, 100ಗೆ ಹೋಗ್ಬೇಕು. ಸೊ ಪ್ರಯತ್ನ ಮಾಡಿದ್ರೆ ಆಗ್ತದೆ, ಫೋಕಸ್ ಮಾಡಿದ್ರೆ ಗ್ಯಾರಂಟಿ ಆಗ್ತದೆ. ಓಕೆ, ಕೆಲವರು ಲೇಟ್ ಆಗಿ ಬಂದಿದ್ದಾರೆ ಕಾಣ್ತದೆ ಅವರು. ಓಕೆ, ಆಲ್ ದ ಬೆಸ್ಟ್. ಏನಾದರೂ ಕೇಳಿಕ್ಕಿದೆಯಾ? ಓಕೆ, ಹಾಗಿದ್ರೆ ಕ್ಲೋಸ್ ಮಾಡೋಣ. ಸರ್, ಓಕೆ, ಅದು ಹೇಳಿ. ನಿನ್ನೆ ಆಕ್ಚುಲಿ ಆನ್ಲೈನ್ ಅಲ್ಲಿ ಆರ್ಡರ್ ಹಾಕಿದ್ದೆ ಸರ್. ಹಾ, ಬಟ್ ಅದೆಲ್ಲ ಔಟ್ ಆಫ್ ಸ್ಟಾಕ್ಸ್ ಅಂತ ತೋರಿಸ್ತಿತ್ತು. ಯಾವ್ದು ಹಾಕಿದ್ರಿ ನೀವು? ಚಿಲ್ಲಿ ಪೌಡರ್ ತುಂಬಾ ಐತೆ, ಚಿಲ್ಲಿ ಪೌಡರ್ ಮತ್ತೆ ಟೂತ್ ಬ್ರಷ್, ಬ್ಯಾಂಬೂ ಬ್ರಷ್, ಅದೆಲ್ಲ ಪೇಸ್ಟ್ ಸಹ. ಹಾ ಹಾ, ಓಕೆ. ಪರ್ಸನಲ್ ಡ್ರಿಂಕ್ಸ್ ಹಾಕಿದ್ದೆ, ಮತ್ತೆ ಇನ್ನೊಂದು ಡ್ರಿಂಕ್ಸ್ ಹಾಕಿದ್ದೆ. ಅದು ಎಲ್ಲ ಔಟ್ ಆಫ್ ಸ್ಟಾಕ್ ತೋರಿಸ್ತಿತ್ತು. ನೋಡಿ, ಎಕ್ಸೆಪ್ಟ್ ನಿಮ್ಗೆ ಲಿಕ್ವಿಡ್ ಉಳಿದದ್ದೆಲ್ಲ ಇರ್ಬೋದು. ಬಟ್ ಐ ಡೋಂಟ್ ನೋ, ಇನ್ನು ಚೆನ್ನೈ ಆಫೀಸಲ್ಲಿ ಏನೋ ಸ್ಟಾಕ್ ಕ್ಲೋಸ್ ಆಗಿದೆಯಾ ಗೊತ್ತಿಲ್ಲ. ಅದೇ ಸೊ ವಿಜಯ್ ಸರ್ ನಿಮ್ಗೆ ಫೋನ್ ಯು ಮಾಡಿದ್ದೆ. ಚೆಕ್ ವಿತ್ ಯುವರ್ ಅಪ್ಲೈನ್. ನಿಮ್ಮ ಅಪ್ಲೈನ್ ಜೊತೆಗೆ ಚೆಕ್ ಮಾಡ್ಕೊಳ್ಳಿ, ಅವ್ರು ಹೇಳ್ತಾರೆ. ಭಾರತಿ ಮೇಡಮ್ ಹತ್ರ ಮಾತಾಡಿ. ಓಕೆ, ಅವ್ರ ಹತ್ರ ಮಾತಾಡಿ, ಅವ್ರು ಚೆಕ್ ಮಾಡಿ, ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಕೊಡ್ತಾರೆ. ಅಥವಾ ಅವ್ರು ವಿಜಯ್ ಹತ್ರ ಮಾತಾಡಿ ನೋಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲ. ನಿಮ್ಗೆ ಅವರ ಸ್ಟಾಕ್ ಪಾಯಿಂಟ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿ ನಿಮ್ಗೆ ಕಳ್ಸಿಕೊಡ್ತಾರೆ. ಓಕೆ, ಸರಿ ಸರ್. ಯಾರು ಸಿಗ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಫೈನಲ್ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನೆಲ್ಲ ನೋಡಿ ಮತ್ತೆ ಬಿಡಿ. ಓಕೆ 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 ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Thank you, sir. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು.